ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ನಾವು 8ನೇ ತರಗತಿಯಲ್ಲಿ ಬರುವಂತಹ ಅಧ್ಯಾಯ 2 ಆಗಿರುವಂತಹ ಅಗೋಚರ ಜೀವ ಜಗತ್ತು ನಮ್ಮ ಬರಿಗಣ್ಣಿನ ಆಚೆ ಎನ್ನುವಂತಹ ಪಾಠವನ್ನು ಚರ್ಚೆ ಮಾಡ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಪಾಠ ಮುಖ್ಯವಾಗಿ 2 ಭಾಗಗಳನ್ನು ಒಳಗೊಂಡಿರುತ್ತದೆ. ಮೊದಲನೇದಾಗಿ ನಾವು ಜೀವಕೋಶಗಳ ಬಗ್ಗೆ ತಿಳ್ಕೊತೀವಿ. ಇನ್ನು ಎರಡನೆಯದಾಗಿ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ತಿಳ್ಕೊತೀವ್ರಿ. ಜೀವಕೋಶಗಳಲ್ಲಿ ಏನ್ ತಿಳ್ಕೊತೀವಿ ನಾವು ಮತ್ತೆ ಅಂದ್ರೆ ಜೀವಕೋಶದ ರಚನೆ ಆಗಿರ್ಬೋದು, ಜೀವಕೋಶದ ಭಾಗಗಳು ಮತ್ತು ಜೀವಕೋಶದ ಭಾಗಗಳು ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾವ ಅದರ ಬಗ್ಗೆ ತಿಳ್ಕೊತೀವಿ. ಅದಾದ್ಮೇಲೆ ಸೂಕ್ಷ್ಮಾಣು ಜೀವಿಗಳ ಅಡಿಯಲ್ಲಿ ಸೂಕ್ಷ್ಮಾಣು ಜೀವಿಗಳೆಂದರೇನು, ಅದರ ವಿಧಗಳು, ಹಾಗೆ ಸೂಕ್ಷ್ಮಾಣು ಜೀವಿಗಳ ಒಂದು ರಚನೆಯ ಬಗ್ಗೆ, ಅದೇ ರೀತಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಒಂದು ಸ್ವಲ್ಪ ಉಪಯೋಗಗಳ ಬಗ್ಗೆ ಕೂಡ ನಾವು ಇವತ್ತಿನ ಒಂದು ಅಧ್ಯಾಯದಲ್ಲಿ ಚರ್ಚೆ ಮಾಡ್ತಾ ಹೋಗುತ್ತೇವೆ. ಇನ್ನು ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಸುತ್ತ ಪರಿಸರದಲ್ಲಿ ಅನೇಕ ರೀತಿಯಲ್ಲಿ ಸಸ್ಯಗಳು, ಪ್ರಾಣಿಗಳು ಕಂಡು ಬರುತ್ತವೆ. ಆ ಎಲ್ಲಾ ಒಂದು ಸಸ್ಯ ಮತ್ತು ಪ್ರಾಣಿಗಳು ನೋಡೋದಿಕ್ಕೆ ಅಂದ್ರೆ ಅವುಗಳ ಒಂದು ಆಕಾರ ಆಗಿರ್ಬೋದು, ಗಾತ್ರ ಆಗಿರ್ಬೋದು ಮತ್ತು ಅವುಗಳ ಬಣ್ಣಗಳಲ್ಲಿ ಬಹಳ ವ್ಯತ್ಯಾಸ ಕಂಡು ಬರುತ್ತದೆ. ಇದರ ಒಂದು ಸಣ್ಣದಾಗಿರುವಂತಹ ಒಂದು ವಿಡಿಯೋವನ್ನು ಕೂಡ ತಾವು ನೋಡಬಹುದು. ನೋಡ್ರಿ ಯಾವ ರೀತಿಯಲ್ಲಿ ಪರಿಸರದಲ್ಲಿ ಜೀವಿಗಳು ತುಂಬಾ ವಿಭಿನ್ನವಾಗಿರುವಂತಹ ಜೀವಿಗಳು ನಮಗೆ ಕಂಡು ಬರುತ್ತವೆ ಅಂತ ಹೇಳಿ. ಇದನ್ನ ನಾವು ಜೀವ ವೈವಿಧ್ಯತೆ ಅಂತ ಹೇಳಿ ಕರೆಯುತ್ತೇವೆ. ಸೊ ಈ ಜೀವಿಗಳೆಲ್ಲವೂ ಕೂಡ ಯಾವುದರಿಂದ ಆಗಿವೆ ಎನ್ನುವಂತಹ ಒಂದು ಪ್ರಶ್ನೆ ಬಂದಾಗ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕಿದವರು ಈ 2 ವಿಜ್ಞಾನಿಗಳು. ಸೊ ಪ್ರಶ್ನೆಗಳನ್ನು ಕೇಳುವಂತಹ ಸ್ವಭಾವ, ಕುತೂಹಲ ನಿಮ್ಮ ಹತ್ರ ಇರ್ಬೇಕಂತ ಹೇಳಿ ಮೊದಲನೇ ಪಾಠದಲ್ಲಿ ಈಗಾಗಲೇ ನಾನು ನಿಮಗೆ ಹೇಳಿದ್ದೇನೆ. ಸೊ ಈ ಜೀವಿಗಳೆಲ್ಲವೂ ಕೂಡ ಯಾವುದರಿಂದ ಆಗಿದೆ ಎನ್ನುವಂತಹ ಒಂದು ಕುತೂಹಲ ನಿಮಗೆ ಮೂಡಿದ್ದೇ ಆದಲ್ಲಿ ಅದಕ್ಕೆ ಉತ್ತರ ಇಲ್ಲಿರುತ್ತದೆ. ಸೊ ಈ ಒಂದು ವಿಷಯದಲ್ಲಿ ಸಾಕಷ್ಟು ಆವಿಷ್ಕಾರಗಳನ್ನು ಮಾಡಿರುವಂತಹ ವಿಜ್ಞಾನಿಗಳು ಇಬ್ಬರಿದ್ದಾರೆ. ಒಬ್ರು ರಾಬರ್ಟ್ ಹುಕ್ ಅಂತ ಹೇಳಿ, ಇನ್ನೊಬ್ರು ಆಂಟೋನಿ ವಾನ್ ಲೀವೆನ್ ಹಾಕ್ ಎನ್ನುವಂತಹ ಇಬ್ಬರು ವಿಜ್ಞಾನಿಗಳು ಈ ಜೀವಿಗಳೆಲ್ಲವೂ ಕೂಡ ಯಾವುದರಿಂದ ಆಗಿರುತ್ತವೆ ಎನ್ನುವಂತಹ ಕುತೂಹಲವನ್ನು ಹುಟ್ಟಿಸಿಕೊಂಡು ಅವರು ಸಾಕಷ್ಟು ಸಂಶೋಧನೆಗಳನ್ನು ಈ ಒಂದು ವಿಚಾರದಲ್ಲಿ ಮಾಡಿರ್ತಾರ. ಸೊ ರಾಬರ್ಟ್ ಹುಕ್ ಅವರ ಕೊಡುಗೆ ಏನು ಈ ಒಂದು ವಿಷಯದಲ್ಲಿ ಅಂತ ನಾವು ನೋಡೋದಾದ್ರೆ, ರಾಬರ್ಟ್ ಹುಕ್ ಅವರು ಮೈಕ್ರೋಗ್ರಾಫಿಯಾ ಎಂಬ ಪುಸ್ತಕವನ್ನೇ ಪ್ರಕಟಿಸಿದ್ದಾರೆ. ಈ ಮೈಕ್ರೋಗ್ರಾಫಿಯಾ ಎಂಬ ಪುಸ್ತಕದಲ್ಲಿ ಅವರು ತಾವು ಏನು ಈ ಒಂದು ಜೀವಿಗಳೆಲ್ಲವೂ ಕೂಡ ಯಾವುದರಿಂದ ಆಗಿರುತ್ತೆ ಎನ್ನುವುದರ ಕುರಿತಾಗಿ ಸಾಕಷ್ಟು ವಿಷಯಗಳನ್ನು ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಅವರ ಕೊಡುಗೆ ಏನು, ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ, ಒಂದ್ಸಲ ಅವರು ಕಾರ್ಕ್ ಓಕ್ ಎನ್ನುವಂತಹ ಒಂದು ಮರ ಇರುತ್ತೆ, ಅದರ ಒಂದು ಕಾರ್ಕ್ ಅಂದ್ರೆ ತೊಗಟೆಯ ಭಾಗವನ್ನು, ಚಿಕ್ಕದಾದ ಭಾಗವನ್ನು ತೆಗೆದುಕೊಂಡು ಅದನ್ನು ಏನ್ ಮಾಡಿದರು, ತಾವೇ ತಯಾರಿಸಿರುವಂತಹ ಒಂದು ಸೂಕ್ಷ್ಮ ದರ್ಶಕದಲ್ಲಿ, ಕೆಳಗಡೆ ಚಿತ್ರದಲ್ಲಿ ತಾವು ನೋಡ್ತಾ ಇರಬಹುದು, ತಾವೇ ತಯಾರಿಸಿರುವಂತಹ ಒಂದು ಸರಳ ಸೂಕ್ಷ್ಮ ದರ್ಶಕದ ಒಳಗಡೆ ಆ ಕಾರ್ಕ್ನ ಅಂದ್ರೆ ಮರದ ತೊಗಟೆಯ ಒಂದು ಚಿಕ್ಕದಾದ ಭಾಗವನ್ನು ವೀಕ್ಷಣೆ ಮಾಡಿದಾಗ ಅವರಿಗೆ ಅನೇಕ ರೀತಿಯಲ್ಲಿ ಚಿಕ್ಕ ಚಿಕ್ಕ ರಚನೆಗಳು, ಅಂದ್ರೆ ಯಾವ ರೀತಿಯಲ್ಲಿ ಜೇನುಗೂಡು ಇರುತ್ತಲ್ಲ ಆ ರೀತಿಯ ಚಿಕ್ಕ ಚಿಕ್ಕ ರಚನೆಗಳು ಕಂಡು ಬಂದವು. ಆ ರಚನೆಗಳನ್ನೇ ಅವರು ಸೆಲ್ ಅಂದ್ರೆ ಜೀವಕೋಶ ಎಂದು ಕರೆದರು. ಜೊತೆಯಲ್ಲಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟರೆ ಏನಪ್ಪಾ ಅಂದ್ರೆ, ಈ ತರ ಚಿಕ್ಕ ಚಿಕ್ಕ ರಚನೆಗಳಿಂದಲೇ ಜೀವಿಗಳ ರಚನೆ ಆಗಿರುತ್ತದೆ, ಈ ಜೀವಕೋಶನೇ ಎಲ್ಲಾ ಜೀವಿಗಳ ರಚನೆಗೆ ಮೂಲ ಕಾರಣ, ಜೀವಕೋಶನೇ ಜೀವಿಗಳ ರಚನಾತ್ಮಕ ಘಟಕ ಅಂತ ಹೇಳಿ ಕೂಡ ಅವರು ಹೇಳಿಕೆಯನ್ನು ಕೊಡ್ತಾರ. ಆ ಎಲ್ಲಾ ವಿಷಯಗಳನ್ನು ತಮ್ಮ ಒಂದು ಪುಸ್ತಕ, ಆ ಪುಸ್ತಕವನ್ನು ಕೂಡ ತಾವಿಲ್ಲಿ ನೋಡ್ತಾ ಇರಬಹುದು, ಪುಸ್ತಕದ ಹೆಸರು ಮೈಕ್ರೋಗ್ರಾಫಿಯಾ. ಇಲ್ಲಿ 2 ಪ್ರಶ್ನೆಗಳು ತಮಗೆ ಬರಬಹುದು. ಮೈಕ್ರೋಗ್ರಾಫಿಯಾ ಎನ್ನುವಂತಹ ಪುಸ್ತಕ ಬರೆದವರು ಯಾರು, ಜೀವಕೋಶವನ್ನು ಮೊದಲ ಬಾರಿಗೆ ಆವಿಷ್ಕಾರ ಮಾಡಿದವರು ಯಾರು ಅಂತೇಳಿ ಕೇಳಬಹುದು. ಸೊ ರಾಬರ್ಟ್ ಹುಕ್ ಅನ್ನುವಂತಹ ವಿಷಯ ತಾವು ಸರಿಯಾಗಿ ನೆನ್ಪಿಟ್ಕೋಬೇಕು. ಅದಾದ್ಮೇಲೆ ಮತ್ತೊಬ್ಬ ವಿಜ್ಞಾನಿ ಬರ್ತಾರ, ಆಂಟೋನಿ ವಾನ್ ಲೀವೆನ್ ಹಾಕ್. ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ, ಇವರು ಸ್ವಲ್ಪ ರಾಬರ್ಟ್ ಹುಕ್ ಅವರಿಗಿಂತಲೂ ಕೂಡ ಸ್ವಲ್ಪ ಸುಧಾರಿತವಾಗಿರುವಂತಹ ಮಸೂರಗಳನ್ನು ತಯಾರಿಸಿಕೊಂಡು, ಸೂಕ್ಷ್ಮ ದರ್ಶಕಗಳನ್ನು ತಯಾರಿಸಿಕೊಂಡು ಇವರು ಸ್ವಲ್ಪ ಈ ಒಂದು ಜೀವಕೋಶಗಳ ಬಗ್ಗೆ, ಸೂಕ್ಷ್ಮ ಜೀವಿಗಳ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆಗಳನ್ನು ಇವರು ಮಾಡ್ತಾರ.
ಸೊ ಫಸ್ಟ್ ಟೈಮ್ ಒಂದು ಪ್ರಾಣಿ ಜೀವಕೋಶ ಅಂದ್ರೆ ಬ್ಯಾಕ್ಟೀರಿಯಾವನ್ನು ವೀಕ್ಷಣೆ ಮಾಡಿದವರು ಆಂಟೋನಿ ವಾನ್ ಲಿವೆನ್ ಹಾಕ್ ರವರು, ಮತ್ತು ರಕ್ತದ ಜೀವಕೋಶಗಳನ್ನು ವೀಕ್ಷಣೆ ಮಾಡಿದವರು ಕೂಡ ಇವರೇ ಆಗಿರ್ತಾರ. ಇವರು ಸಾಕಷ್ಟು ಸಂಶೋಧನೆಗಳನ್ನು ಮಾಡಿರ್ತಾರ, ಸಾಕಷ್ಟು ಕೊಡುಗೆ ಇವರದಾಗಿರುತ್ತದೆ ಈ ಒಂದು ಜೀವಕೋಶಗಳ ಬಗ್ಗೆ, ಸೂಕ್ಷ್ಮ ಜೀವಿಗಳ ಬಗ್ಗೆ. ಹಾಗಾಗಿ ಇವರನ್ನು ನಾವು ಸೂಕ್ಷ್ಮ ಜೀವಿಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಕರೆಯುತ್ತೇವೆ. ಸೊ ಇಲ್ಲಿ ಮತ್ತೊಂದು ಪ್ರಶ್ನೆ ಬರ್ಬೋದು, ಸೂಕ್ಷ್ಮ ಜೀವಿಶಾಸ್ತ್ರದ ಪಿತಾಮಹ ಯಾರಂತ ಹೇಳಿ ಆಂಟೋನಿ ವಾನ್ ಲಿವೆನ್ ಹಾಕ್, ನೆನ್ಪಿಟ್ಕೋಬೇಕು. ಸೊ ಈ ರೀತಿಯಲ್ಲಿ ಈಗ ನಿಮಗೊಂದು ಪ್ರಶ್ನೆ ಅಥವಾ ಒಂದು ಕುತೂಹಲ ಅಥವಾ ಒಂದು ಡೌಟ್ ಬರ್ಬೋದು, ನಿಜವಾಗ್ಲೂ ಕೂಡ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಈ ಒಂದು ಜೀವಕೋಶಗಳನ್ನು, ಸೂಕ್ಷ್ಮಾಣು ಜೀವಿಗಳನ್ನು ನಾವು ಈ ಸೂಕ್ಷ್ಮ ದರ್ಶಕಗಳ ಸಹಾಯದಿಂದ ನೋಡಬಹುದಾ ಎನ್ನುವಂತಹ ಒಂದು ಪ್ರಶ್ನೆ ನಿಮಗೆ ಮೂಡಿದ್ದೇ ಆದಲ್ಲಿ ನಿಮ್ಮ ಮನಸ್ಸಿನಲ್ಲಿ, ಆ ಒಂದು ಸಂದೇಹವನ್ನು ನಿವಾರಿಸುವ ಸಲುವಾಗಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಒಂದು ಚಿಕ್ಕದಾಗಿರುವಂತಹ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನೀರು ತುಂಬಿರುವ ಕೆಳಗಡೆ ಇಲ್ಲಿ ನೀವು ನೋಡ್ತಾ ಇರಬಹುದು, ನೀರು ತುಂಬಿರುವಂತಹ ಒಂದು ಫ್ಲಾಸ್ಕ್ ಅನ್ನು ಪಠ್ಯ ಪುಸ್ತಕದ ಮೇಲೆ ಇಟ್ಟಾಗ ಆ ಪಠ್ಯ ಪುಸ್ತಕದ ಅಕ್ಷರಗಳು ಏನಾಗ್ತಾವಪ್ಪ ಅಂತಂದ್ರೆ ದೊಡ್ಡದಾಗಿ ಕಾಣಿಸ್ತವ್ರಿ. ಯಾಕೆ ಹಿಂಗಾಯ್ತಪ್ಪ ಅಂತಂದ್ರೆ, ಅಲ್ಲಿ ಬೆಳಕಿನ ವಕ್ರೀಭವನ ಆಗ್ತದ. ಆ ನೀರು ತುಂಬಿರುವಂತಹ ಗಾಜಿನ ಫ್ಲಾಸ್ಕ್ ಏನಪ್ಪಾ ಅಂದ್ರೆ ಒಂದು ಮೊಸರದ ರೀತಿಯಲ್ಲಿ ವರ್ತಿಸಿ ಅಲ್ಲಿ ಅಕ್ಷರಗಳನ್ನು ದೊಡ್ಡದಾಗಿ ಕಾಣುವಂತೆ ಮಾಡುತ್ತದೆ. ಅಂದ್ರೆ ಈ ರೀತಿಯಲ್ಲಿ ಮೊಸರುಗಳು ವರ್ಕ್ ಮಾಡ್ತಾವ. ಈ ಮೊಸರುಗಳ ಸಹಾಯದಿಂದಲೇ ನಮ್ಮ ಒಂದು ರಾಬರ್ಟ್ ಹುಕ್ ರವರು, ಆಂಟೋನಿ ವಾನ್ ಲಿವೆನ್ ಹಾಕ್ ರವರು ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ಅವರು ಮಾಡಿದ್ದು ಸತ್ಯ ಅಂತೇಳಿ ನಮಗೆ ಗೊತ್ತಾಗುತ್ತಿದ್ರಿಂದ ನೀವು ಕೂಡ ಗಮನಿಸಬಹುದು. SSLC ವಿಜ್ಞಾನದ ಚಟುವಟಿಕೆ 2.1 ಅನ್ನ ನೋಡೋಣ. ನೀರು ತುಂಬಿದ ಫ್ಲಾಸ್ಕ್ ಅನ್ನು ಅಕ್ಷರಗಳ ಮೇಲಿಡಿ. ಈಗ ಅಕ್ಷರಗಳು ದೊಡ್ಡದಾಗಿ ಕಾಣಿಸುತ್ತವೆ. ಇದು ಬೆಳಕಿನ ವಕ್ರೀಭವನಕ್ಕೆ ಉದಾಹರಣೆ. ನೋಡಿದ್ರಲ್ಲ ಯಾವ ರೀತಿಯಲ್ಲಿ ಆ ಫ್ಲಾಸ್ಕ್ ಅನ್ನು, ನೀರು ತುಂಬಿರೋ ಫ್ಲಾಸ್ಕ್ ಅನ್ನು ನಾವು ಪುಸ್ತಕದ ಮೇಲಿಟ್ಟಾಗ ಪುಸ್ತಕದ ಒಳಗಿರುವಂತಹ ಅಕ್ಷರಗಳು ದೊಡ್ಡದಾಗಿ ಕಂಡು ಅಂತೇಳಿ. ಅದು ಮೊಸರದ ರೀತಿಯಲ್ಲಿ ವರ್ತಿಸ್ತದ ಬೆಳಕಿನ ವಕ್ರೀಭವನದ ಒಂದು ಕಾರಣದಿಂದಾಗಿ. ಅದೇ ರೀತಿಯಲ್ಲಿ ಬರ್ತಾ ಏನಾಯ್ತಪ್ಪ ಅಂದ್ರೆ, ಈ ರೀತಿಯಲ್ಲಿ ಒಂದು ಭೂತಗನ್ನಡಿಗಳ ಒಂದು ಆವಿಷ್ಕಾರ ಆಯ್ತು. ಆಮೇಲೆ ಬರ್ತಾ ಮೊಸರಗಳ ಆವಿಷ್ಕಾರ ಕೂಡ ಆಯ್ತ್ರಿ. ಮೊಸರು ಅಂದ್ರೆ ಏನು? ಮೊಸರುಗಳ ಚಿತ್ರ ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಮೊಸರು ಅಂತಾನೆ ಯಾಕೆ ಕರೀತಾರ? ಮೊಸರು ಅಂದ್ರೆ ಲೆನ್ಸ್ ಅಂತ ಇಂಗ್ಲಿಷ್ ನಲ್ಲಿ. ಇದಕ್ಕೆ ಲೆನ್ಸ್ ಅನ್ನುವಂತ ಹೆಸರು ಯಾಕೆ ಬಂತಂತಂದ್ರೆ, ಇವು ನೋಡುವುದಕ್ಕೆ ಲೆಂಟಿಲ್ ಬೀಜಗಳ ಆಕಾರದಲ್ಲಿ ಅದರ ರೀತಿಯಲ್ಲಿ ಇರ್ತಾವ. ಸೊ ಲೆಂಟಿಲ್ ಬೀಜಗಳು ಕೂಡ ಏನಾಗಿರ್ತಾವಪ್ಪ ಅಂದ್ರೆ ಮಧ್ಯದಲ್ಲಿ ದಪ್ಪ ಇದ್ದು ಅಂಚಿನಲ್ಲಿ ತೆಳ್ಳಗಿರ್ತಾವ. ಅದೇ ರೀತಿಯಲ್ಲಿ ಮೊಸರುಗಳು ಕೂಡ ವಕ್ರವ ಮೇಲ್ಮೈಯನ್ನು ಹೊಂದಿರ್ತಾವ. ಒಂದ್ ಕಡೆ ದಪ್ಪ ಇರ್ತಾವ, ಇನ್ನೊಂದ್ ಕಡೆ ತೆಳ್ಳಗಿರ್ತಾವ. ಹಾಗಾಗಿ ಈ ಮೊಸರವನ್ನು ಲೆಂಟಿಲ್ ಎಂಬ ಒಂದು ಪದದಿಂದ ಬಂದಿರುತ್ತದೆ, ನೆನ್ಪಿಟ್ಕೋಬೇಕು. ಸೊ ಈ ರೀತಿಯಲ್ಲಿ ಒಂದು ಮೊಸರುಗಳ, ಭೂತ ಕನ್ನಡಿಗಳ ಆವಿಷ್ಕಾರ ನಂತರದಲ್ಲಿ ಸೂಕ್ಷ್ಮ ದರ್ಶಕದ ಒಂದು ಆವಿಷ್ಕಾರ ಆಯ್ತು. ಸೂಕ್ಷ್ಮ ದರ್ಶಕಗಳ ಆವಿಷ್ಕಾರ ಆದ್ಮೇಲೆ ನಾವು ಕೂಡ ಏನ್ ಮಾಡಬಹುದಪ್ಪ ಅಂದ್ರೆ, ಯಾವ ರೀತಿಯಲ್ಲಿ ರಾಬರ್ಟ್ ಹುಕ್ ರವರು ಮತ್ತು ಆಂಟೋನಿ ವಾನ್ ಲಿವೆನ್ ಹಾಕ್ ರವರು ಕೂಡ ಏನು ಸೂಕ್ಷ್ಮಾಣು ಜೀವಿಗಳನ್ನು ವೀಕ್ಷಣೆ ಮಾಡಿದ್ರಲ್ಲ, ನಾವು ಕೂಡ ನಮ್ಮ ಶಾಲೆಯಲ್ಲಿ, ಪ್ರಯೋಗಶಾಲೆಯಲ್ಲಿ ಈ ರೀತಿಯಲ್ಲಿ ನಾವು ಕೂಡ ಸೂಕ್ಷ್ಮಾಣು ಜೀವಿಗಳನ್ನು ಅಥವಾ ಜೀವಕೋಶಗಳನ್ನು ವೀಕ್ಷಣೆ ಮಾಡಬಹುದು. ಅದಕ್ಕಾಗಿ ಕೂಡ ನಿಮ್ಗೆ ಒಂದೆರಡು ಚಟುವಟಿಕೆ ಇದೆ. ಈಗ ಫಸ್ಟ್ ಚಟುವಟಿಕೆ ಏನದಪ್ಪ ಅಂದ್ರೆ ಈರುಳ್ಳಿ. ಈಗ ಈರುಳ್ಳಿಯ ಜೀವಕೋಶ, ಈರುಳ್ಳಿ ಅಂತಂದ್ರೆ ಏನ್ರಿ? ಇದು ಒಂದು ಸಸ್ಯ ಅಂತಂದ್ರೆ ಸಸ್ಯದ ಜೀವಕೋಶಗಳಿಂದಲೇ ಅದು ಮಾಡಲ್ಪಟ್ಟಿರುತ್ತದ. ನೀವು ಕೂಡ ಆ ಈರುಳ್ಳಿಯ ಜೀವಕೋಶಗಳನ್ನು ವೀಕ್ಷಣೆ ಮಾಡಬಹುದು. ಅದು ಹೇಗೆ ಮಾಡ್ತಾರ ಪ್ರಯೋಗ ಅಂತ ನೀವು ನೋಡ್ರಿ. ಮೊದಲು ಏನ್ ಮಾಡ್ಬೇಕಪ್ಪ ಅಂದ್ರೆ, ಒಂದು ಈರುಳ್ಳಿಯನ್ನು ಈ ತರ ಕಟ್ ಮಾಡಿಕೊಂಡು ಈರುಳ್ಳಿಯ ಒಳಭಾಗದಿಂದ ತೆಳುವಾದ ಪಾರದರ್ಶಕವಾದ ಒಂದು ಪದರವನ್ನು ಚಿಪಟದಿಂದ ಬೇರ್ಪಡಿಸಬೇಕು. ಇಲ್ಲಿ ನೋಡ್ತಾ ಇದ್ರಿ ನೀವು ಕೆಳಗಡೆ ಚಿತ್ರದಲ್ಲಿ. ಆ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಅದರ ಅತ್ಯಂತ ಒಳಭಾಗದಿಂದ ಒಂದು ತೆಳುವಾದ ಪದರವನ್ನು ಈ ತರ ಚಿಪಟದ ಸಹಾಯದಿಂದ ತೆಗಿಬೇಕು. ಅದು ಹೇಗಿರ್ತದಪ್ಪ ಅಂದ್ರೆ, ಈರುಳ್ಳಿಯ ಪದರೆ ಪಾರದರ್ಶಕವಾಗಿರ್ತದೆ, ಅತ್ಯಂತ ತೆಳುವಾಗಿರ್ತದ. ಒಳಗಿನ ಭಾಗ ಒಂಥರ ಪ್ಲಾಸ್ಟಿಕ್ ಕಂಡಂಗ್ ಕಾಣ್ತಾ ಇರ್ತದ, ಪಾರದರ್ಶಕವಾಗಿರ್ತದೆ. ಅಂದ್ರೆ ಪಾರದರ್ಶಕ ಅಂದ್ರೆ ಅದ್ರ ಮೂಲಕ ಬೆಳಕು ಸುಲಭವಾಗಿ ಹಾದು ಹೋಗುವಾಗಿರ್ತದ. ಹಾಗಾಗಿ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ, ಅದು ಸರಿಯಾಗಿ ಕಾಣ್ಬೇಕಂತ ಹೇಳಿ ಏನ್ ಮಾಡ್ತಾರಪ್ಪ ಅಂದ್ರೆ, ಅದನ್ನು ಒಂದು ಈರುಳ್ಳಿ ಪೊರೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಯಾಫ್ರಿನ್ ನ ಕಲರ್ ಹಾಕ್ತಾರ. ಒಂದು 30 ಸೆಕೆಂಡ್ಗಳ ಕಾಲ ಸ್ಯಾಫ್ರಿನ್ ನ ಕಲರ್ ನಲ್ಲಿ ಇಡಬೇಕು. ಇಲ್ಲೊಂದು ಪೆಟ್ರಿ ಡಿಶ್ ಇದೆ. ಆ ಪೆಟ್ರಿ ಡಿಶ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಆ ಈರುಳ್ಳಿ ಪೊರೆಯನ್ನು ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಸ್ಯಾಫ್ರಿನ್ ಕಲರ್ ಅನ್ನು ಆಡ್ ಮಾಡ್ತಾರ. ವಿತಿನ್ 30 ಸೆಕೆಂಡ್ ಒಳಗಡೆ ಮತ್ತೆ ಅದನ್ನ ತೆಗೆದು ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ, ಇನ್ನು ಸ್ಯಾಫ್ರಿನ್ ಯಾಕೆ ಹಾಕಿದ್ರು? ಅದಕ್ಕೆ ಬಣ್ಣ ನೀಡೋದಕ್ಕಾಗಿ. ಸರಿಯಾಗಿ ನೆನ್ಪಿಟ್ಕೋಬೇಕು. ಅದೊಂದು ಪ್ರಶ್ನೆ ಕೂಡ ಬರ್ಬೋದು, ಈರುಳ್ಳಿ ಪೊರೆಗೆ ಸ್ಯಾಫ್ರಿನ್ ನ ಕಲರ್ ಯಾಕೆ ಹಾಕ್ತಾರೆ, ಯಾಕೆ ಆಡ್ ಮಾಡ್ತಾರೆ ಅಂತೇಳಿ. ಸೊ ಅದು ಜೀವಕೋಶಕ್ಕೆ, ಈರುಳ್ಳಿಯ ಜೀವಕೋಶಗಳಿಗೆ ಬಣ್ಣವನ್ನು ಕೊಡ್ತದ, ನಮಗೆ ಸರಿಯಾಗಿ ಕಾಣ್ತದ ಆಮೇಲೆ ನಾವು ಮೈಕ್ರೋಸ್ಕೋಪ್ ನಾಗ ನೋಡಿದಾಗ. ಅದಾದ್ಮೇಲೆ ಅಷ್ಟೇ ಮಾಡಂಗಿಲ್ಲ, ಒಂದ್ ಸ್ವಲ್ಪ ನಾವು ಗ್ಲಿಸರಿನ್ ಅನ್ನ ಆಡ್ ಮಾಡ್ತೀವಿ ಮತ್ತೆ.
ಸೊ ಗ್ಲಿಸರಿನ್ ಯಾಕೆ ಆಡ್ ಮಾಡ್ತಾರಪ್ಪ ಅಂದ್ರೆ ಆ ಈರುಳ್ಳಿಯ ಜೀವಕೋಶಗಳು ಒಣಗ ಹೋಗ್ಬಾರ್ದು ಅಂತೇಳಿ. ಒಣಗೋಯ್ತಂದ್ರೆ ಏನಾಗ್ತದೆ, ಅವುಗಳ ಆಕಾರ ಕೆಡ್ತದ ಮತ್ತು ಅವುಗಳ ಆಕಾರ ತಪ್ತವ, ಅವು ನಮ್ಗೆ ಸರಿಯಾಗಿ ಒಂದು ಮೈಕ್ರೋಸ್ಕೋಪ್ ನ ಅಡಿಯಲ್ಲಿ ಸರಿಯಾಗಿ ಕಾಣೋದಿಲ್ಲ. ಹಾಗಾಗಿ ಗ್ಲಿಸರಿನ್ ಕೂಡ ಆಡ್ ಮಾಡ್ತಾರ, ಅವು ಒಣಗಿ ಹೋಗದೆ ಇರುವ ಹಾಗೆ ತಡೆಯೋದಕ್ಕಾಗಿ. ಆಮೇಲೆ ಕವರ್ ಸ್ಲಿಪ್ ಮಾಡಿ ನಾವು ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗ ನಮಗೆ ಈರುಳ್ಳಿಯ ಜೀವಕೋಶಗಳು ಕಾಣ್ತಾವ. ಇದನ್ನು ನೀವು ಮಾಡಿ ಕೂಡ ನೋಡಬಹುದು. ಇದರ ಸಣ್ಣ ಚಿತ್ರ ಒಂದು ವಿಡಿಯೋ ಇದೆ, ನೀವು ನೋಡಬಹುದು ಕೂಡ ಇಲ್ಲಿ. ಈರುಳ್ಳಿಯ ತೆಳುವಾದ ಪೊರೆಯನ್ನು ತೆಗೆಯಿರಿ. ಅದಕ್ಕೆ ಸಾಫ್ರನಿನ್ ರಂಗನ್ನು ಹಾಕಿ ಗ್ಲಿಸರಿನ್ ಹಾಕಿ ಕವರ್ ಸ್ಲಿಪ್ ಮುಚ್ಚಿ. ಈಗ ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿ. ಇವೇ ಜೀವದ ಮೂಲ ಘಟಕಗಳು. ನೋಡಿದ್ರಲ್ಲ ಯಾವ ರೀತಿಯಲ್ಲಿ ನಿಮಗೆ ಆ ಒಂದು ಈರುಳ್ಳಿ ಜೀವಕೋಶಗಳಿಂದ ಆಗಿರ್ತದೆ ಅಂತ ಹೇಳಿ ಗೊತ್ತಾಯ್ತು ಆ ಒಂದು ವಿಡಿಯೋದಿಂದ. ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತದೆ, ಏನ್ ಅವಲೋಕನೆ ಮಾಡಬಹುದು, ಏನ್ ತೀರ್ಮಾನ ಮಾಡಬಹುದು ಈ ಒಂದು ಚಟುವಟಿಕೆಯಿಂದ ನೋಡ್ರಿ. ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ನೋಡಿದಾಗ ಯಾವುದೇ ಸ್ಥಳಾವಕಾಶವಿಲ್ಲದೆ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುವ ಆಯತಾಕಾರದ ರಚನೆಗಳು ಕಂಡು ಬಂದವು. ನೋಡ್ರಿ, ನೀವು ನೋಡಿದ್ರಲ್ಲ ಈ ರೀತಿಯ ಒಂದು ಆಯತಾಕಾರದ ರಚನೆಗಳು ನಿಮ್ಗೆ ಕಂಡು ಬರ್ತವೆ. ಇವೇ ಈರುಳ್ಳಿಯ ಜೀವಕೋಶಗಳು. ಆ ಜೀವಕೋಶದಲ್ಲಿ ನಾವು ಭಾಗಗಳನ್ನು ಕೂಡ ಗುರುತಿಸಬಹುದು. ಪ್ರಮುಖ ಭಾಗಗಳು ಅಂದ್ರೆ ಇಲ್ಲಿ ಕೋಶಭಿತ್ತಿ, ಕೋಶಪೊರೆ, ನ್ಯೂಕ್ಲಿಯಸ್ ಮತ್ತು ಜೆಲ್ಲಿ ಅಂತಹ ಕೋಶ ದ್ರವ್ಯ ಸ್ಪಷ್ಟವಾಗಿ ಗೋಚರಿಸ್ತದ. ಸೊ ಇದು ಯಾವುದೇ ಜೀವಕೋಶ ಇರಲಿ ಪ್ರಮುಖವಾದಂತಹ ಭಾಗಗಳಿರ್ತಾವ. ಇನ್ನು ಮುಂದೆ ನಾನು ಹೇಳ್ತೀನಿ ಇದು ಕೋಶಭಿತ್ತಿ ಅಂದ್ರೆ ಏನು, ಕೋಶಪೊರೆ ಅಂದ್ರೆ ಏನು, ನ್ಯೂಕ್ಲಿಯಸ್ ಅಂದ್ರೆ ಏನು, ಇದೆಲ್ಲ ಮುಂದಿನ ಸ್ವಲ್ಪ ಈಗ ಪಾಠದಲ್ಲಿ ಮುಂದೆ ಬರುತ್ತೆ, ಹಾಗೆ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾವುದೇ ಜೀವಕೋಶ ಇರಲಿ ಈ 3 ಭಾಗಗಳು ಇದ್ದೇ ಇರ್ತವ. ಸೊ ಈ ಒಂದು ಜೀವಕೋಶಗಳನ್ನು ಜೋಡಣೆ ಆಗಿರುತ್ತವಲ್ಲ ಈ ರೀತಿಯಲ್ಲಿ, ಇದನ್ನು ನಾವು ಒಂದು ಗೋಡೆಗೆ ಕೂಡ ನಾವು ಹೋಲಿಕೆ ಮಾಡಬಹುದು. ಯಾವ ರೀತಿಯಲ್ಲಪ್ಪ ಅಂದ್ರೆ ಇಟ್ಟಿಗೆಗಳನ್ನು ಜೋಡಿಸಿದ್ರೆ, ಒಂದೊಂದು ಇಟ್ಟಿಗೆ ಒಂದೊಂದು ಕಲ್ಲನ್ನು ಜೋಡಿಸಿದಾಗ್ಲೇನೆ ಅದು ಗೋಡೆ ಒಂದು ನಿರ್ಮಾಣ ಆಗ್ತದೆ. ಅದೇ ರೀತಿಯಲ್ಲಿ ಒಂದೊಂದು ಜೀವಕೋಶಗಳು ಸೇರ್ಕೊಂಡೆ ಒಂದು ಜೀವಿಯ ದೇಹ ಆಗ್ತದೆ. ಹಾಗಾಗಿ ಜೀವಕೋಶವನ್ನು ಜೀವಿಗಳ ರಚನೆಯ ಮೂಲ ಘಟಕ ಅಥವಾ ಜೀವದ ಮೂಲ ಘಟಕ ಅಂತ ಹೇಳಿ ನಾವು ಕರಿತೀವಿ ಅಂತ ಹೇಳಿ ನಾವು ಇದರಿಂದ ಗೊತ್ತಾಗ್ತದೆ. ಈಗ ನಾವೊಂದು ಸಸ್ಯ ಜೀವಕೋಶವನ್ನು ನೋಡಿದ್ವಿ, ಅಂದ್ರೆ ಈರುಳ್ಳಿಯ ಜೀವಕೋಶ ನೋಡಿದ್ವಿ. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಯೋಗ ಕೂಡ ಇದೆ ನಿಮಗೆ ಪಠ್ಯ ಪುಸ್ತಕದಲ್ಲಿ. ಪ್ರಾಣಿ ಜೀವಕೋಶವನ್ನು ನೋಡಬಹುದು. ಅಂದ್ರೆ ನಮ್ಮದೇ ಒಂದು ಕೆನ್ನೆಯ ಒಳಭಾಗದಿಂದ ನೋಡ್ರಿ, ಇದು ಪ್ರಯೋಗದ ಚಟುವಟಿಕೆ ಇದೆ. ಏನಪ್ಪಾ ಅಂದ್ರೆ ಮಾನವನ ಕೆನ್ನೆಯ ಜೀವಕೋಶಗಳ ವೀಕ್ಷಣೆ ಮಾಡುವುದ್ರಿ. ಹೇಗ್ ಮಾಡ್ಬೇಕು ಇದನ್ನು ನೋಡಿ. ಮೊದಲು ಶುದ್ಧ ನೀರಿನಿಂದ ಬಾಯಿಯನ್ನು ಮುಕ್ಕಳಿಸಬೇಕು. ನಮ್ಮ ಬಾಯಿಯನ್ನು ಸ್ವಲ್ಪ ಮುಕ್ಕಳಿಸಬೇಕು, ಅಂದ್ರೆ ಬಾಯಿ ಒಳಗೆ ನೀರನ್ನು ಹಾಕೊಂಡು ಮುಕ್ಕಳಿಸಿ ಅದನ್ನು ನಂತರ ಒಂದು ಸ್ವಚ್ಛವಾದ ಟೂತ್ ಪಿಕ್ ಇರ್ತಲ್ಲ, ಅದರ ಮೊಂಡು ತುದಿಯಿಂದ ಮತ್ತೆ ಚೂಪಾದ ತುದಿಯಿಂದ ಬಳಸಿದ್ರೆ ನಮಗೆ ಹಾನಿಯಾಗುವಂತಹ ಸಂಭವ ಇರ್ತದ. ಅದರ ಹಿಂದಿನ ಮೊಂಡು ತುದಿಯಿಂದ ಕೆನ್ನೆಯ ಒಳಭಾಗವನ್ನು ಅಂದ್ರೆ ಬಾಯಿಯ ಒಳಗಡೆ ಇಟ್ಕೊಂಡು ಕೆನ್ನೆಯ ಒಳಭಾಗವನ್ನು ನಿಧಾನವಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ಕೆರಿಬೇಕು, ರಬ್ ಮಾಡ್ಬೇಕು. ಆ ಮಾದರಿಯನ್ನು ರಬ್ ಮಾಡಿದ ಮ್ಯಾಗ ಅದರ ಟೂತ್ ಪಿಕ್ ನ ಮೊಂಡು ಭಾಗಕ್ಕೆ ಕೆಲವೊಂದು ಜೀವಕೋಶಗಳು ಅಂಟ್ಕೊಂಡಿರ್ತಾವ, ನಮ್ಮ ಕೆನ್ನೆಯ ಒಳಗಿನ ಜೀವಕೋಶಗಳು. ಅದನ್ನ ಏನ್ ಮಾಡ್ಬೇಕು, ಗಾಜಿನ ಸ್ಲೈಡ್ ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಹರಡ್ಬೇಕು ನಿಧಾನವಾಗಿ. ಆಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಮೆಥಲಿನ್ ನೀಲ್, ಯಾವ ರೀತಿ ನಾವು ಈರುಳ್ಳಿಯ ಜೀವಕೋಶಗಳು ನೋಡುವಾಗ ಸ್ಯಾಫ್ರಿನ್ ಬಣ್ಣವನ್ನು ಹಾಕಿದ್ವಿ. ಸೊ ಸಸ್ಯ ಜೀವಕೋಶಗಳಿಗೆ ನಾವು ಸಾಮಾನ್ಯವಾಗಿ ಸ್ಯಾಫ್ರಿನ್ ಕಲರ್ ಯೂಸ್ ಮಾಡ್ತೀವಿ. ಬಟ್ ನಾವು ಪ್ರಾಣಿ ಜೀವಕೋಶಗಳನ್ನು ವೀಕ್ಷಣೆ ಮಾಡುವಾಗ ಸಾಮಾನ್ಯವಾಗಿ ಮೆಥಲಿನ್ ನೀಲಿ ಬಣ್ಣವನ್ನು ಹಾಕ್ತಾ ಇರ್ತೀವಿ. ಸೊ ಅದಕ್ಕೆ ಆಡ್ ಮಾಡಿಕೊಂಡು ಮತ್ತೆ ಸೇಮ್ ಇಲ್ಲಿ ಕೂಡ ಗ್ಲಿಸರಿನ್ ಆಡ್ ಮಾಡಬೇಕು. ಸೊ ಅಲ್ಲಿ ಗ್ಲಿಸರಿನ್ ಯಾಕೆ ಆಡ್ ಮಾಡಿದ್ವಿ, ಜೀವಕೋಶಗಳು ಒಣಗದಂತೆ. ಇಲ್ಲಿ ಕೂಡ ಸೇಮ್ ಜೀವಕೋಶವು ನಮ್ಮ ಕೆನ್ನೆಯ ಜೀವಕೋಶಗಳು ಒಣಗದಂತೆ, ಅವುಗಳ ಆಕಾರ ತಪ್ಪದಂತೆ, ಅದರಲ್ಲಿರುವಂತಹ ನೀರಿನಾಂಶ ಕಡಿಮೆ ಆಗ್ಲಾರ್ದಂತೇಳಿ ನಾವು ಗ್ಲಿಸರಿನ್ ಅನ್ನು ಆಡ್ ಮಾಡಿ, ಕವರ್ ಸ್ಲಿಪ್ ಆಡ್ ಮಾಡಿ ಅದನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಸೂಕ್ಷ್ಮದರ್ಶಕದ ಒಳಗಡೆ ನೋಡಿದಾಗ ನಮಗೆ ನಮ್ಮ ಕೆನ್ನೆಯ ಜೀವಕೋಶಗಳು ಕಾಣಿಸ್ತವ್ರಿ. Let's look at human cheek cells under a microscope. Gently swab the cheek and add a drop of methylene blue. Now focus the microscope to see the structure. These are your cells, complete with the nucleus. Wow, it's so clear. ನೋಡ್ರಿ, ನೀವು ಈ ರೀತಿಯಲ್ಲಿ ಸೂಕ್ಷ್ಮದರ್ಶಕ ಅಡಿಯಲ್ಲಿ ನೋಡಿದಾಗ ನಮಗೆ ಈ ರೀತಿಯಲ್ಲಿ ಕೆನ್ನೆಯ ಜೀವಕೋಶಗಳು ಅಲ್ಲಿ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಕಂಡು ಬರ್ತವೆ. ಏನು ನಾವು ತೀರ್ಮಾನ ಮಾಡುವುದು ಈ ಒಂದು ಪ್ರಯೋಗದಿಂದ, ಚಟುವಟಿಕೆಯಿಂದ ಅಂದ್ರೆ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ವೀಕ್ಷಿಸಿದಾಗ ಯಾವುದೇ ನಿರ್ದಿಷ್ಟ ಆಕಾರವಿಲ್ಲದ ಅಥವಾ ಬಹುಭುಜಾಕೃತಿಯ ಚಪ್ಪಟೆಯಾದ ಜೀವಕೋಶಗಳ ಗುಂಪು ಕಾಣಿಸ್ತವೆ. ಈ ರೀತಿಯಲ್ಲಿ ಜೀವಕೋಶಗಳ ಗುಂಪುಗಳು ನಮಗೆ ಕಾಣಿಸ್ತವ. ಇವು ಚಪ್ಪಟೆ ಆಕಾರದಾಗಿರ್ತವ, ಅಂದ್ರೆ ಪರ್ಶಿ ಇದ್ದಂಗೆ ಇರ್ತವ, ಚಪ್ಪಟೆ ಆಕಾರದಾಗಿರ್ತವ. ಮತ್ತೆ ಯಾವುದೇ ಆಕಾರನೇ ಇಲ್ಲ ಅಂತ ಅನ್ಬೋದು, ಇಲ್ಲ ಬಹುಭುಜ ಆಕಾರದಲ್ಲಿ ಕೂಡ ಇವು ನಮಗೆ ಕಂಡು ಬರ್ತಾ ಇರ್ತಾವ. ಸೊ ಇಲ್ಲಿ ಕೂಡ ಯಾವ ರೀತಿಯಲ್ಲಿ ಈರುಳ್ಳಿ ಜೀವಕೋಶಕ್ಕೆ 3 ಪ್ರಮುಖವಾದಂತಹ ಭಾಗಗಳಿದ್ವು, ಇಲ್ಲಿ ಕೂಡ ಈ ಜೀವಕೋಶಕ್ಕೂ ಕೂಡ ಪ್ರಮುಖವಾದಂತಹ ಕೋಶಪೊರೆ, ಕೋಶ ದ್ರವ್ಯ, ನ್ಯೂಕ್ಲಿಯಸ್ ಎನ್ನುವಂತಹ ಪ್ರಮುಖವಾದಂತಹ ಭಾಗಗಳು ಕಂಡು ಬರ್ತವ್ರಿ. ಸೊ ಹೀಗೆ ನಾವು ಜೀವಕೋಶಗಳ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಸೊ ಜೀವಿಗಳೆಲ್ಲವೂ ಕೂಡ ಜೀವಕೋಶಗಳಿಂದ ಆಗಿದೆ.
ಸೊ ಯಾವುದೇ ಜೀವಕೋಶ ಇರಲಿ ಅದು 3 ಪ್ರಮುಖ ಭಾಗಗಳನ್ನು ಹೊಂದಿರ್ತದ. ಸಾಕಷ್ಟು ಜೀವಕೋಶಗಳಿಂದ ಸೇರ್ಕೊಂಡೇ ಜೀವಿಯ ದೇಹ ರಚನೆ ಆಗಿರ್ತದ ಅಂತೇಳಿ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿದ್ವಿ. ಈಗ ಹಾಗಾದ್ರೆ ಜೀವಕೋಶ ಎಂದರೇನು, ಒಂದು ಡೆಫಿನಿಷನ್ ಬೇಕಲ್ಲ, ಏನಂತ ಹೇಳ್ಬೋದು ನಾವು? ಹಾಗಾದ್ರೆ ಜೀವಕೋಶವನ್ನು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕ ಎಂದು ನಾವು ಕರೆಯುತ್ತೇವೆ. ನೋಡ್ರಿ ಯಾಕೆ, ನೋಡಿ ಇಲ್ಲಿ ನೀವು ನೋಡಬಹುದು, ಇದು ಒಂದು ಮಾನವನ ದೇಹ ಇದೆ, ಇದೊಂದು ಜೀವಿ ಇದೆ. ಈ ಜೀವಿ ಯಾವುದರಿಂದ ಆಗಿರ್ತದ? ಅಂಗವ್ಯೂಹಗಳಿಂದ ಈ ಜೀವಿ ಆಗಿರ್ತದೆ. ಅಂಗವ್ಯೂಹ ಯಾವುದರಿಂದ ಆಗಿರ್ತದ? ಅಂಗಗಳಿಂದ ಆಗಿರ್ತದ. ಅಂಗ ಯಾವುದರಿಂದ ಆಗಿರ್ತದ? ಅಂಗಾಂಶದಿಂದ ಆಗಿರ್ತದ. ಈ ಅಂಗಾಂಶ ಯಾವುದರಿಂದ ಆಗಿದೆ? ಜೀವಕೋಶಗಳಿಂದ ಆಗಿರ್ತದ. ಅಂದ್ರೆ ಜೀವಕೋಶಗಳನ್ನು ಸೇರ್ಕೊಂಡೇ ಅಂಗಾಂಶ, ಅಂಗಾಂಶಗಳನ್ನು ಸೇರ್ಕೊಂಡೇ ಅಂಗ, ಅಂಗಗಳು ಸೇರ್ಕೊಂಡೇ ಅಂಗವ್ಯೂಹ, ಅಂಗವ್ಯೂಹ ಸೇರ್ಕೊಂಡೇ ಜೀವಿ ಆಗ್ತದ. ಹಾಗಾಗಿ ಯಾವುದೇ ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕನೇ ಜೀವಕೋಶ ಅಂತೇಳಿ ನಾವು ಕರೆಯುತ್ತೇವೆ. ನೆನ್ಪಿಟ್ಕೋಬೇಕು. ಇನ್ನು ಈ ಜೀವಕೋಶಗಳು ನಮ್ಮ ಬರಿಗಣ್ಣಿಗೆ ಕಾಣುವುದಿಲ್ಲ. ಈ ಜೀವಕೋಶಗಳನ್ನು ನಾವು ಬರಿಗಣ್ಣಿಗೆ ಕಾಣುವುದಿಲ್ಲ. ಆದ್ರೆ ಒಂದು ಜೀವಕೋಶ ಇರುತ್ತೆ, ಅತ್ಯಂತ ದೊಡ್ಡ ಜೀವಕೋಶ ಅದಾಗಿರುತ್ತದೆ. ಅದೇ ಯಾವುದಪ್ಪ ಅಂತಂದ್ರೆ ಉಷ್ಟ್ರ ಪಕ್ಷಿಯ ಮೊಟ್ಟೆಯ ಹಳದಿ ಭಾಗವು ಜಗತ್ತಿನ ಅತ್ಯಂತ ದೊಡ್ಡ ಏಕಕೋಶೀಯ ಜೀವಕೋಶವಾಗಿದೆ. ಎಷ್ಟಿರ್ತದೆ ಇದು? 130 mm ನಿಂದ 170 mm ಅದರ ವ್ಯಾಸ ಇರ್ತದ. ಅಂದ್ರೆ ಒಂದು 13 ಸೆಂಟಿಮೀಟರ್ ನಿಂದ ಹಿಡ್ಕೊಂಡು 17 ಸೆಂಟಿಮೀಟರ್ ತನಕ. ಸಾಮಾನ್ಯವಾಗಿ ನಾವು ಸ್ಕೂಲ್ಗಳಲ್ಲಿ ಬಳಸುವಂತ ಸ್ಕೇಲ್ 15 ಸೆಂಟಿಮೀಟರ್ ಇರ್ತದೆ, ಸಣ್ಣದಂತ ಸ್ಕೇಲ್. ಸೊ ಅಷ್ಟು ಸ್ಕೇಲ್ನಷ್ಟು ದೊಡ್ಡದು ಇದು ಒಂದು ಜೀವಕೋಶ. ಜೀವಕೋಶಗಳ ಕಣ್ಣಿಗೆ ಕಾಣೋದಿಲ್ಲ, ಬಟ್ ಕೆಲವೊಂದು ಜೀವಕೋಶ ಅಂದ್ರೆ ಇದು ಅತ್ಯಂತ ದೊಡ್ಡ ಜೀವಕೋಶ ಆಗಿದೆ. ಆಸ್ಟ್ರಿಚ್, ಇದು ಆಸ್ಟ್ರಿಚ್ ಒಂದು ಪಕ್ಷಿ, ಅದರ ಮೊಟ್ಟೆಯ ಒಂದು ಹಳದಿ ಭಾಗ ಏನಿದೆ ಅಲ್ಲ, ಅದು ಅತ್ಯಂತ ದೊಡ್ಡ ಜೀವಕೋಶ ಆಗಿರುತ್ತದೆ. The ostrich lays the largest egg of any living bird, but inside lies the true marvel, a single cell, the largest on earth. ಅದೇ ರೀತಿಯಲ್ಲಿ ನೀವು ಇಲ್ಲಿ ಪಕ್ಕದಲ್ಲಿ ಒಂದು ಎಲೆಕ್ಟ್ರಾನ್ ಸೂಕ್ಷ್ಮ ದರ್ಶಕದ ಅತ್ಯಂತ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರುವಂತಹ ಎಲೆಕ್ಟ್ರಾನಿಕ್ ಸೂಕ್ಷ್ಮ ದರ್ಶಕದ ಚಿತ್ರವನ್ನು ಕೂಡ ತಾವು ನೋಡ್ತಾ ಇದ್ರಿ. ಅಂದ್ರೆ ಈ ಜೀವಕೋಶಗಳ ಬಗ್ಗೆ, ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ನಾವು ಇನ್ನೂ ಹೆಚ್ಚೆಚ್ಚು ಅಧ್ಯಯನ ಮಾಡಬೇಕು, ಅವುಗಳ ಬಗ್ಗೆ ಆಳವಾದ ವಿವರವನ್ನು ಪಡ್ಕೋಬೇಕು ಅಂತಂದ್ರೆ ನಾವು ಎಲೆಕ್ಟ್ರಾನ್ ಸೂಕ್ಷ್ಮ ದರ್ಶಕದಲ್ಲಿ ನೋಡ್ಕೋಬೇಕಾಗುತ್ತದೆ. ಎಲೆಕ್ಟ್ರಾನ್ ಸೂಕ್ಷ್ಮ ದರ್ಶಕ ಎಷ್ಟು ಪವರ್ಫುಲ್ ಇರ್ತದಪ್ಪ ಅಂದ್ರೆ, ಒಂದು ವಸ್ತು ಎಷ್ಟಿರ್ತದೋ ಅದನ್ನು 10 ಲಕ್ಷ ಪಟ್ಟು ದೊಡ್ಡದಾಗಿ ತೋರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಒಂದು ಎಲೆಕ್ಟ್ರಾನಿಕ್ ಸೂಕ್ಷ್ಮ ದರ್ಶಕಗಳು ಕೂಡ ಇರ್ತವೆ. But to see its true complexity, we must go even deeper, magnifying it over 100,000 times. ರೈಟ್, ಈಗ ನಾವು ಮುಂದುವರಿಯುತ್ತಾ ಪಾಠದಲ್ಲಿ ಈ ಜೀವಿಗಳೆಲ್ಲವೂ ಜೀವಕೋಶಗಳಿಂದ ಆಗಿರುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಲ್ಲ. ಸೊ ಜೀವಿಗಳಲ್ಲಿರುವಂತಹ ಜೀವಕೋಶಗಳ ಆಧಾರದ ಮೇಲೆ ಜೀವಿಗಳನ್ನು ನಾವು ಮತ್ತೆ 2 ಗುಂಪುಗಳು ಮಾಡಬಹುದು. ಒಂದು ಬಹುಕೋಶೀಯ ಜೀವಿಗಳು, ಇನ್ನೊಂದು ಏಕಕೋಶೀಯ ಜೀವಿಗಳು. ಇನ್ನು ಹೆಸರೇ ಹೇಳುವ ಹಾಗೆ ಬಹುಕೋಶೀಯ ಜೀವಿಗಳು ಅಂತಂದ್ರೆ ಕೆಲವು ಜೀವಿಗಳು 2 ಅಥವಾ 2ಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತವ. ಅಂತಹ ಜೀವಿಗಳನ್ನು ನಾವು ಬಹುಕೋಶೀಯ ಜೀವಿಗಳು ಅಂತೇಳಿ ನಾವು ಕರೆಯುತ್ತೇವೆ. ಉದಾಹರಣೆಗೆ ನೋಡ್ರಿ, ಎಲ್ಲಾ ಸಸ್ಯಗಳು ಮತ್ತು ಪ್ರಾಣಿಗಳು, ಇಲ್ಲಿ ಬಹುಕೋಶೀಯ ಜೀವಿಗಳ ಚಿತ್ರ ನಿಮ್ಗೆ ಕಾಣಿಸ್ತಾ ಇದೆ, ನೋಡ್ಬೋದು. ಎಲ್ಲರೂ ನಿಮ್ಮ ಕಣ್ಣಿಗೆ ಕಾಣುವಂತಹ ಏನೆಲ್ಲ ಜೀವಿಗಳಿರ್ತಾವಲ್ಲ, ಅದು ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಅದು ಸೊಳ್ಳೆ ಇರ್ಲಿ, ಇರುವೆ ಇರ್ಲಿ, ಚಿಕ್ಕ ಕೀಟ ಇರ್ಲಿ, ಕಣ್ಣಿಗೆ ಕಾಣಿಸ್ತಾ ಇದೆ ಬರಿಗಣ್ಣಿಗೆ ಅಂತಂದ್ರೆ ಅದು ಬಹುಕೋಶೀಯ ಜೀವಿನೇ. ಅದು ಎಷ್ಟೇ ಚಿಕ್ಕದೇ ಇರ್ಲಿ, ಎಷ್ಟು ದೊಡ್ಡದೇ ಇರ್ಲಿ, ಈ ತರ ನಿಮ್ಗೆ ನೆನ್ಪಿಟ್ಕೋಬೇಕು. ಅದು ಸಸ್ಯ ಆಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು. ಸೊ ಬಹುಕೋಶೀಯ ಜೀವಿಗಳು ಎಂದರೇನು ಅಂತ ಕೇಳಿದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟ ಜೀವಿಗಳನ್ನೇ ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಆಮೇಲೆ ಏಕಕೋಶೀಯ ಜೀವಿಗಳು ಎಂದರೇನು ಅಂತ ಹೇಳಿ ಹೇಳ್ತಿರ್ತಾರ. ಸೊ ಏಕಕೋಶೀಯ ಹೆಸರೇ ಹೇಳುತ್ತೆ, ಏಕ ಅಂದ್ರೆ ಒಂದೇ ಕೋಶದಿಂದ ಮಾಡಲ್ಪಟ್ಟಿರುವಂತಹ ಜೀವಿಗಳನ್ನು ಏಕಕೋಶೀಯ ಜೀವಿಗಳು ಅಂತ ಹೇಳಿ ನಾವು ಕರೀತೇವೆ. ಉದಾಹರಣೆಗೆ ನೋಡಬಹುದು ನೀವು, ಬ್ಯಾಕ್ಟೀರಿಯಾ, ಅಮೀಬಾ, ಪ್ಯಾರಾಮಿಷಮ್, ಈ ಸೂಕ್ಷ್ಮಾಣು ಜೀವಿಗಳು ಎಲ್ಲವೂ ಕೂಡ ಏಕಕೋಶೀಯ ಜೀವಿಗಳೇ ಆಗ್ತವ ಆಲ್ಮೋಸ್ಟ್. ಓಕೆ, ಈ ರೀತಿಯಲ್ಲಿ ನಾವು ಜೀವಿಗಳನ್ನು ಜೀವಕೋಶಗಳ ಸಂಖ್ಯೆಯ ಆಧಾರದ ಮೇಲೆ 2 ಗುಂಪು ಮಾಡ್ತೀವ್ರಿ. ಇನ್ನು ಈ ಜೀವಿಗಳೆಲ್ಲವೂ ಕೂಡ
ಜೀವಕೋಶಗಳಿಂದ ಆಗಿರುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡಿದೀವಲ್ಲ, ಒಂದು ಜೀವಿಯಲ್ಲಿ ಇರುವಂತಹ ಎಲ್ಲಾ ಜೀವಕೋಶಗಳು ಕೂಡ ಒಂದೇ ಆಕಾರದಾಗಿರ್ತವೇನೋ? ಇರುವುದಿಲ್ರಿ. ಜೀವಕೋಶಗಳ ಆಕಾರ ಮತ್ತು ಅವುಗಳ ರಚನೆ ಡಿಫರೆಂಟ್ ಆಗಿರ್ತದ್ರಿ. ಯಾಕೆ ಡಿಫರೆಂಟ್ ಆಗಿರ್ತದ ನೋಡೋಣ ಈಗ ಸ್ವಲ್ಪ. ಜೀವಕೋಶಗಳು ಒಂದೇ ಆಕಾರದಲ್ಲಿ ಇರುವುದಿಲ್ಲ. ಅವುಗಳ ಕಾರ್ಯಕ್ಕೆ ತಕ್ಕಂತೆ ವಿಭಿನ್ನ ಆಕಾರಗಳನ್ನು ಹೊಂದಿರುತ್ತವೆ. ನೋಡ್ರಿ, ನಮ್ಮ ದೇಹದಲ್ಲಿ ಅನೇಕ ರೀತಿಯ ಭಾಗಗಳಿರ್ತಾವ. ಒಂದೊಂದು ಭಾಗದ ಕೆಲಸ ಕೂಡ ಬೇರೆ ಬೇರೆ ಆಗಿರ್ತದ. ಹಾಗಾಗಿ ನಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳು ಕೂಡ, ಪ್ರತಿಯೊಂದು ಜೀವಕೋಶಗಳು ಕೂಡ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತದ. ಹಾಗಾಗಿ ಅವುಗಳ ಆಕಾರ ಕೂಡ ಬೇರೆ ಬೇರೆ ಆಗಿರ್ತದ. ಉದಾಹರಣೆಗೆ ನೋಡ್ರಿ, ಸ್ನಾಯು ಜೀವಕೋಶಗಳು. ಇಲ್ಲಿ ಕೆಳಗಡೆ ನೀವು ಚಿತ್ರ ನೋಡ್ತಾ ಇರ್ಬೋದು. ಇದು ಸ್ನಾಯು ಕೋಶ ನೋಡ್ರಿ ಹೇಗಿದೆ. ಇಲ್ಲಿ ನೋಡ್ರಿ ನರಕೋಶ ಹೇಗಿದೆ. ಇಲ್ಲಿ ನೋಡ್ರಿ ಕೆನ್ನೆಯ ಜೀವಕೋಶಗಳು ಹೇಗಿವೆ. ಇವೆಲ್ಲ ಜೀವಕೋಶಗಳೇ. ಈ ತರದ ಜೀವಕೋಶಗಳಿಂದಲೇ ನಮ್ಮ ದೇಹ ಆಗಿದೆ. ಬಟ್ ಎಲ್ಲಾ ಜೀವಕೋಶಗಳು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಯಾಕಂದ್ರೆ ಎಲ್ಲಾ ಜೀವಕೋಶಗಳ ಮಾಡುವಂತಹ ಕೆಲಸ ಕೂಡ ಬೇರೆ ಬೇರೆ ಆಗಿರ್ತದ. ಈ ಸ್ನಾಯು ಕೋಶ ಕೆಲಸ ಏನು, ಇದು ಯಾಕೆ ಈ ರೀತಿಯ ಆಕಾರದಲ್ಲಿದೆ ನೋಡೋಣ. ಸ್ನಾಯು ಕೋಶ ನೋಡ್ರಿ, ಇದು ಕದಿರಿನ ಆಕಾರದಲ್ಲಿದೆ. ಇದು ಯಾವ ಆಕಾರ? ಕದಿರಿನ ಆಕಾರ. ಕದಿರಿನ ಆಕಾರ ಅಂದ್ರೆ ದೋಣಿ ಇದ್ದಂಗೆ, ಮೀನು ಇದ್ದ ಹಾಗೆ. ಅಂದ್ರೆ ಮಧ್ಯದಲ್ಲಿ ದಪ್ಪ ಇದ್ದು ಅಂಚಿನಲ್ಲಿ ತೆಳ್ಳಗಿರುವುದು ಅಥವಾ ಚೂಪಾಗಿರುವುದು. ಇದು ದೇಹದ ಚಲನೆಗೆ ಸಹಾಯ ಮಾಡ್ತದ್ರಿ. ನೋಡ್ರಿ, ಎಲ್ಲೆಲ್ಲಿ ಸ್ನಾಯುಗಳು ಇರ್ತಾವೋ, ಸ್ನಾಯುಗಳು ಇರೋದ್ರಿಂದಲೇ ಆ ಭಾಗ ಚಲಿಸ್ತದ್ರಿ. ಉದಾಹರಣೆ ನಮ್ಮ ಕೈ ಕಾಲಿನ ಸ್ನಾಯುಗಳು, ಕುತ್ತಿಗೆಯ ಸ್ನಾಯುಗಳು, ಬೆನ್ನಿನ ಸ್ನಾಯುಗಳು, ಅನ್ನನಾಳದ ಸ್ನಾಯುಗಳು ಇರುವುದರಿಂದಲೇ ಅಲ್ಲಿ ಚಲನೆ ಆಗ್ತಾ ಇರ್ತದೆ. ದೇಹದ ಚಲನೆಗೆ ಕಾರಣ ಸಹಾಯ ಮಾಡ್ತಾ ಇರ್ತದೆ. ಇದು ಒಂದು ಸ್ನಾಯು ಕೋಶ. ಅದೇ ರೀತಿಯಲ್ಲಿ ನರಕೋಶ ಅಥವಾ ನ್ಯೂರಾನ್. ನೀವು ನೋಡ್ತಾ ಇರುವುದು ನರಕೋಶ ಅಥವಾ ನ್ಯೂರಾನ್ ಹೇಗಿದೆ ನೋಡ್ರಿ, ಉದ್ದವಾಗಿದೆ. ಇದು ತುಂಬಾ ಉದ್ದವಾಗಿದೆ. ಕವಲುಗಳನ್ನು ಹೊಂದಿರ್ತದೆ ನೋಡ್ರಿ, ಕವಲುಗಳನ್ನು ಹೊಂದಿದೆ. ಯಾಕೆ ಉದ್ದವಾಗಿದೆ, ಯಾಕೆ ಕವಲುಗಳನ್ನು ಹೊಂದಿದೆ? ಸುಮ್ನೆ ಇರಲ್ರಿ. ನಮ್ಮ ದೇಹದಲ್ಲಿ ಪ್ರತಿಯೊಂದು ಜೀವಕೋಶ, ಪ್ರತಿಯೊಂದು ಭಾಗ ಕೂಡ ಪ್ರತ್ಯೇಕವಾಗಿ ಆಕಾರವನ್ನು ಹೊಂದಿರ್ತದ. ಪ್ರತ್ಯೇಕವಾದಂತಹ ಕೆಲಸಗಳನ್ನು ಮಾಡೋ ಸಲುವಾಗಿ ಅದು ಆ ರೀತಿಯಲ್ಲಿ ರಚನೆ ಆಗಿರ್ತದ. ಇದು ದೇಹದ ವಿವಿಧ ಭಾಗಗಳಿಂದ ಮೆದುಳಿಗೆ ಸಂದೇಶಗಳನ್ನು ವೇಗವಾಗಿ ರವಾನಿಸಲು ಸಹಾಯ ಮಾಡುತ್ತದೆ. ಸೊ ಉದ್ದವಾಗಿರುವುದರಿಂದ, ಕವಲುಗಳನ್ನು ಹೊಂದಿರುವುದರಿಂದ ಇದು ಮಾಹಿತಿಗಳನ್ನು ಪಡ್ಕೊಂಡು, ದೇಹದ ವಿವಿಧ ಭಾಗಗಳಿಂದ ಮಾಹಿತಿಗಳನ್ನು ಪಡ್ಕೊಂಡು ಅದನ್ನು ಮೆದುಳಿಗೆ ಸಾಗಿಸುತ್ತದೆ. ಮತ್ತು ಮೆದುಳಿನಿಂದ ಮಾಹಿತಿಯನ್ನು ಪಡ್ಕೊಂಡು ದೇಹದ ವಿವಿಧ ಭಾಗಗಳಿಗೆ ಮಾಹಿತಿಯನ್ನು ವಾಪಸ್ ಮತ್ತೆ ಕಳಿಸ್ತದ. ಈ ರೀತಿಯಲ್ಲಿ ಮಾಹಿತಿಯ ಸಾಗಾಣಿಕೆಯ ಕೆಲಸವನ್ನು ಇದು ಮಾಡ್ತಾ ಇರ್ತದ. ಹಾಗಾಗಿ ಇದು ಉದ್ದವಾಗಿರ್ತದ ಮತ್ತು ಕವಲು ಹೊಡೆದಿರ್ತದ. ಅದೇ ರೀತಿಯಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಕೆನ್ನೆಯ ಜೀವಕೋಶಗಳಿವೆ. ಬಹುಭುಜ ಆಕೃತಿಯಲ್ಲಿ, ಚಪ್ಪಟೆ ಆಕಾರದಲ್ಲಿ, ದುಂಡಾಕಾರದಲ್ಲಿ, ಹೀಗೆ ಬೇರೆ ಬೇರೆ ಆಕಾರದಲ್ಲಿ ನಮಗೆ ಜೀವಕೋಶಗಳು ಕಂಡು ಬರ್ತಾವ್ರಿ. ಪ್ರಾಣಿಗಳಲ್ಲಿ ವಿವಿಧ ಬಗೆಯ ಜೀವಕೋಶಗಳಿವೆ. ಇವು ನರಕೋಶಗಳು ಮತ್ತು ಸ್ನಾಯು ಕೋಶಗಳು. ಇವು ರಕ್ತ ಕಣಗಳು. ಕೇವಲ ಕೆಲವೊಂದು ಕಡೆ ಮಾತ್ರ ಅಲ್ಲ, ನಮ್ಮ ಜೀರ್ಣಾಂಗ ವ್ಯೂಹವು ಕೂಡ ಅನೇಕ ರೀತಿಯ ಜೀವಕೋಶಗಳನ್ನು ಹೊಂದಿದೆ. ಈಗ ಜೀರ್ಣಾಂಗ ವ್ಯೂಹದ ಕೆಲಸ ಏನ್ರಿ? ಆಹಾರವನ್ನು ಜೀರ್ಣ ಮಾಡುವುದು ಒಂದೇ ಕೆಲಸ. ಸೊ ಜೀರ್ಣಾಂಗ ವ್ಯೂಹದಲ್ಲಿ ಹಲವಾರು ರೀತಿಯ ಅಂಗಗಳು ಬರ್ತಾವ, ಹಲವಾರು ರೀತಿಯ ಅಂಗಾಂಶಗಳು, ಹಲವಾರು ರೀತಿಯ ಈಗ ಜೀವಕೋಶಗಳು ಇರ್ತಾವ. ಎಲ್ಲಾ ಜೀವಕೋಶಗಳು ಸೇರ್ಕೊಂಡು ಒಂದೇ ಕೆಲಸ ಮಾಡ್ತಿರ್ತಾವ. ಬಟ್ ಅವೆಲ್ಲ ಜೀವಕೋಶಗಳು ಕೂಡ ಬೇರೆ ಬೇರೆ ಆಗಿರ್ತಾವ. ಹೇಗೆ ಉದಾಹರಣೆ ನೋಡ್ರಿ, ಅನ್ನನಾಳ. ಇದು ನೀವು ಅನ್ನನಾಳದ ಚಿತ್ರ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ. ಈ ಅನ್ನನಾಳ ಇದೆಯಲ್ಲ, ಈ ಅನ್ನನಾಳವು ಸ್ನಾಯು ಜೀವಕೋಶಗಳಿಂದ ಆಗಿದೆ ನೋಡ್ರಿ. ಸೊ ಸ್ನಾಯು ಜೀವಕೋಶಗಳಿಂದ ಆಗಿರುವುದರಿಂದ ಅದು ಏನ್ ಮಾಡ್ತಾ ಇದೆ ನೋಡ್ರಿ, ಅಲೆಯಂತಹ ಸಂಕುಚನ ಮತ್ತು ವಿಕಸನ ಮಾಡುವುದರ ಮೂಲಕ ಆಹಾರವನ್ನು ಜಠರಕ್ಕೆ ತಳ್ತಾ ಇದೆ ನೋಡ್ರಿ. ಅದು ಯಾವ ರೀತಿಯಲ್ಲಿ ಸಂಕುಚನ ಮತ್ತು ವಿಕಸನ ಮಾಡ್ತಾ ಇದೆ ನೋಡ್ರಿ, ಗಮನಿಸಿರಿ. ಸಂಕುಚನ ಮತ್ತು ವಿಕಸನ ಮಾಡುವುದರಿಂದ ಅಂದ್ರೆ ಸಮೀಪಕ್ಕೆ ಬರೋದು, ಇನ್ನು ಸ್ವಲ್ಪ ದೊಡ್ಡದಾಗೋದು, ಸಮೀಪಕ್ಕೆ ಬರೋದು, ದೊಡ್ಡದಾಗೋದ್ರ ಮೂಲಕ ಇದು ಒಳಗಡೆ ಆಹಾರದ ಮುದ್ದೆಯನ್ನು ನಿಧಾನವಾಗಿ ವಾಪಸ್ಸಲ್ಲಿ ನಿಧಾನವಾಗಿ ಜಠರಕ್ಕೆ ಕಳಿಸ್ತಾ ಇದ್ದಾರೆ. ಈ ರೀತಿಯ ಕೆಲಸ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಜಠರದಲ್ಲಿ, ಇದು ಜಠರದ ಪಕ್ಕದಲ್ಲಿ ಜಠರದ ಚಿತ್ರ ನಿಮಗೆ ಕಾಣಿಸ್ತಾ ಇದೆ. ಅದು ಜಠರದ ಗೋಡೆಯಲ್ಲಿ ಅಂದ್ರೆ ಒಳಭಾಗದಲ್ಲಿ ಏನಿರ್ತಾವಲ್ಲ ಸ್ನಾಯು ಜೀವಕೋಶಗಳು ನೋಡ್ರಿ, ಅದನ್ನ ಹೇಗ್ ಮಾಡ್ತಾರೆ. ಅದು ಕೂಡ ಸಂಕೋಚನ ಮತ್ತು ವ್ಯಾಕೋಚನ ಆಗ್ತಾ ಇದೆ ಸಣ್ಣಾಗಿ. ಹಂಗ ಆಗುವುದರಿಂದಲೇ ಏನಾಗ್ತದೆ, ಆಹಾರ ಚೆನ್ನಾಗಿ ಕಡೆಯಲು ಅಂದ್ರೆ ಆಹಾರವನ್ನು ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡಲು, ಅದನ್ನು ಸರಿಯಾಗಿ ಮಿಕ್ಸ್ ಮಾಡಲು, ಅದನ್ನು ಜೀರ್ಣವಾಗಲು ಸಹಾಯ ಮಾಡುವಂತಹ ಕೆಲಸ ಮಾಡ್ತಾ ಇರ್ತದೆ. ಹಂಗೆ ಜಠರದಲ್ಲಿ ವಿಶೇಷವಾದಂತಹ ಜೀವಕೋಶಗಳು ಕೂಡ ಇರ್ತಾವ್ರಿ. ಆ ವಿಶೇಷವಾದಂತಹ ಜೀವಕೋಶಗಳು ಇರುವುದರಿಂದ ಕೆಲವೊಂದು ಕಿಣ್ವಗಳನ್ನು ಅದು ಬಿಡುಗಡೆ ಮಾಡ್ತಾ ಇರ್ತದ. ಕಿಣ್ವಗಳು ಬಿಡುಗಡೆ ಮಾಡಿ ಆಹಾರದ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತಾ ಇರ್ತದ. ಉದಾಹರಣೆಗೆ ಪೆಪ್ಸಿನ್ ಅನ್ನುವಂತಹ ಕಿಣ್ವ ಬಿಡುಗಡೆ ಮಾಡ್ತಾ ಇರ್ತದ. ಇಲ್ಲಿ ಆಮ್ಲದ ಬಿಡುಗಡೆಯನ್ನು ಕೂಡ ಅವು ಮಾಡ್ತಾ ಇರ್ತವ ನೋಡಿ. ಜೀವಕೋಶಗಳೆಲ್ಲ ಈ ರೀತಿಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತವ. ಹಾಗಾಗಿ ಅವುಗಳು ಬೇರೆ ಬೇರೆ ಆಕಾರದಲ್ಲಿ ಇರ್ತವ್ರಿ. ಈಗ ಕೇವಲ ಒಂದು ಪ್ರಾಣಿ ಜೀವಕೋಶಗಳು ಮಾತ್ರನೇ ಬೇರೆ ಬೇರೆ ಆಕಾರದಲ್ಲಿ ಇರುವುದಿಲ್ರಿ. ಅದೇ ರೀತಿಯಲ್ಲಿ
ಸಸ್ಯ ಜೀವಕೋಶಗಳ ಆಕಾರ ಕೂಡ ಏನಾಗಿರ್ತದ, ಬೇರೆ ಬೇರೆ ಆಗಿರ್ತದ. ನೋಡ್ರಿ, ಸಸ್ಯಗಳಲ್ಲೂ ಸಹ ಜೀವಕೋಶಗಳು ವಿಭಿನ್ನ ಆಕಾರಗಳಲ್ಲಿ ಇರ್ತವ. ಅವು ಆಯತಾಕಾರ ಆಗಿರ್ಬೋದು, ಅಥವಾ ಉದ್ದ ಇರ್ಬೋದು, ಅಥವಾ ಕೊಳವೆ ಅಂತಿರ್ಬೋದು. ಕೊಳವೆ ಅಂತಂದ್ರೆ ಪೈಪ್ ರೀತಿಯಲ್ಲಿ ಅಥವಾ ಕೊಳವೆ ಆಕಾರದಲ್ಲಿ ಯಾಕಿರ್ಬೇಕ್ರಿ ಇಲ್ಲಿ? ಯಾಕಂದ್ರೆ ಇವು ಸಸ್ಯದ ಬೇರಿನಿಂದ ಎಲೆಗಳವರೆಗೆ ನೀರು ಮತ್ತು ಪೋಷಕಾಂಶಗಳನ್ನು ಸಾಗಿಸಲು ಪೈಪ್ ಲೈನ್ ನಂತೆ ಕೆಲಸ ಮಾಡ್ತಿರ್ತಾರೆ. ಯಾಕಂದ್ರೆ ಸಸ್ಯಗಳು ನೀರು ಸಾಗಾಣಿಕೆ ಆಗ್ಬೇಕು, ಆಹಾರ ಸಾಗಾಣಿಕೆ ಆಗ್ಬೇಕು. ಹಾಗಾಗಿ ಇಲ್ಲಿ ಕೆಲವೊಂದು ಜೀವಕೋಶಗಳು ಹೇಗಿರ್ತಾವಪ್ಪ ಅಂದ್ರೆ ಪೈಪ್ ಆಕಾರದಲ್ಲಿ, ಕೊಳವೆ ಆಕಾರದಲ್ಲಿ ಇರ್ತಾವ. ಯಾಕಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಸ್ತುಗಳನ್ನು ಸಾಗಾಣಿಕೆ ಮಾಡೋದಕ್ಕಾಗಿ. ಸಸ್ಯಗಳಲ್ಲಿ ವಿವಿಧ ಬಗೆಯ ಜೀವಕೋಶಗಳಿವೆ. ಇವು ಜೈಲಂ ಮತ್ತು ಫ್ಲೋಯಂ ಕೋಶಗಳು. ಇವು ಪ್ಯಾರೆಂಕಿಮಾ ಕೋಶಗಳು. ನೋಡಿ, ಈ ರೀತಿಯಲ್ಲಿ ಸಸ್ಯಗಳಲ್ಲಿ ಕೂಡ ವಿಭಿನ್ನವಾಗಿರುವಂತಹ ಜೀವಕೋಶಗಳು ಕಂಡು ಬರ್ತವ. ಇನ್ನು ಅದು ಯಾವುದೇ ಜೀವಕೋಶ ಇರಲಿ, ಸಸ್ಯ ಜೀವಕೋಶ ಇರಲಿ, ಇದು ಸಸ್ಯ ಜೀವಕೋಶ ಮತ್ತು ಇದು ಪ್ರಾಣಿ ಜೀವಕೋಶ, ಅದು ಯಾವುದೇ ರೀತಿಯ ಜೀವಕೋಶ ಇರಲಿ, ಮುಖ್ಯವಾಗಿ 3 ಭಾಗಗಳು ಕಂಡು ಬರ್ತಾವ. ಒಂದ್ಯಾವುದು ಕೋಶಪೊರೆ, ಇನ್ನೊಂದು ಯಾವುದು ನ್ಯೂಕ್ಲಿಯಸ್, ಮೂರನೇದು ಯಾವುದು ಕೋಶ ದ್ರವ್ಯ. ಕೋಶ ಪೊರೆ ಅಂತಂದ್ರೆ ಅತ್ಯಂತ ಹೊರಗಿನ ಪೊರೆ, ಇದು ಅತ್ಯಂತ ಹೊರಗಿನ ಒಂದು ಪೊರೆ. ಸೊ ಸಸ್ಯ ಜೀವಕೋಶದಲ್ಲಿ ಕೂಡ ಇರ್ತದೆ ಹೊರಗಿನ ಪೊರೆ. ಸಸ್ಯ ಜೀವಕೋಶದಲ್ಲಿ ಅತ್ಯಂತ ಹೊರಗಿನ ಪೊರೆ ಇನ್ನೊಂದು ಕಂಡು ಬರ್ತದೆ, ಅದೇ ಕೋಶ ಭಿತ್ತಿ. ಓಕೆ, ಕೋಶ ಭಿತ್ತಿ ಅನ್ನುವಂಥದ್ದು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರೋದಿಲ್ಲ, ಕೇವಲ ಕೋಶ ಪೊರೆ ಇರ್ತದ. ಸಸ್ಯ ಜೀವಕೋಶದಲ್ಲಿ ಕೂಡ ಕೋಶ ಪೊರೆ ಇರ್ತದೆ. ಕೋಶ ಪೊರೆಯ ಮೇಲ್ಭಾಗದಲ್ಲಿ ಮತ್ತೊಂದು ಕೋಶ ಭಿತ್ತಿ ಕಂಡು ಬರ್ತದೆ. ಇನ್ನು ನ್ಯೂಕ್ಲಿಯಸ್ ಅಂದ್ರೆ ಈ ಮಧ್ಯಭಾಗದಲ್ಲಿ ದುಂಡಾಕಾರದ ರಚನೆ, ಇದು ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ. ಇದು ಪ್ರಾಣಿ ಜೀವಕೋಶದ ನ್ಯೂಕ್ಲಿಯಸ್, ಇದು ಸಸ್ಯ ಜೀವಕೋಶದ ನ್ಯೂಕ್ಲಿಯಸ್. ಆಮೇಲೆ ಕೋಶ ದ್ರವ್ಯ, ಒಳಗಡೆ ಕಂಡು ಬರುವಂತಹ ದ್ರವ ರೂಪ. ಇದು ಸ್ವಲ್ಪ ಜೆಲ್ಲಿ ರೀತಿಯಲ್ಲಿ ಅಂಟಾಗಿ ಜಿಗುಟಾಗಿ 60-70% ನೀರಿನಾಂಶವನ್ನು ಹೊಂದಿರುವಂತಹ ಒಂದು ಭಾಗ ಈ ಒಂದು ಕೋಶ ದ್ರವ್ಯ. ಸೊ ಸಸ್ಯ ಜೀವಕೋಶ ಇರಲಿ, ಪ್ರಾಣಿ ಜೀವಕೋಶಗಳಿರಲಿ, ಈ 3 ಭಾಗಗಳು ಫಿಕ್ಸ್ ಆಗಿರ್ತವ. ಆದ್ರೆ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕೋಶ ಭಿತ್ತಿ ಎನ್ನುವಂತಹ ಮತ್ತೊಂದು ಅತ್ಯಂತ ಹೊರಗಿನ ರಕ್ಷಣಾತ್ಮಕ ಒಂದು ಪೊರೆ ಅದು ಕಂಡು ಬರ್ತದ್ರ, ನೆನ್ಪಿಟ್ಕೋಬೇಕು. ಇದು ಒಂದು ಪ್ರಾಣಿ ಜೀವಕೋಶ ಆಗಿದೆ, ಇದು ಒಂದು ಸಸ್ಯ ಜೀವಕೋಶ ಆಗಿರುತ್ತೆ. Let's explore the animal cell and its main parts. The cell membrane controls what enters and leaves. Cytoplasm is the fluid filling the cell, and the nucleus acts as the cell's control center. Let's examine the plant cell and its important parts. The rigid cell wall provides structural support. A cell membrane controls what enters and leaves, jelly-like fluid filling the cell. ಈ ರೀತಿಯಲ್ಲಿ ಯಾವುದೇ ಜೀವಕೋಶ ಇರಲಿ 3 ಭಾಗಗಳಿರ್ತವೆ, ನೆನ್ಪಿಟ್ಕೋಬೇಕು. ಇನ್ನು ಯಾವ್ಯಾವ ಭಾಗ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿ ಕೂಡ ತಮಗೆ ಕೇಳ್ತಾ ಇರ್ತಾರೆ. ಸ್ವಲ್ಪ ಸಂಕ್ಷಿಪ್ತವಾಗಿ ಅದನ್ನು ಕೂಡ ನಾವು ನೋಡೋಣ. ಇನ್ನು ಫಸ್ಟ್ ಭಾಗ ಯಾವ್ದಂತ ಹೇಳಿದ್ರೆ ನಾನು ಕೋಶಪೊರೆ. ಸೊ ಅತ್ಯಂತ ಹೊರಪದರ ಏನ್ರಿ, ಇದು ಕೋಶಪೊರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೋಶಪೊರೆ. ಇದು ಪ್ರಾಣಿ ಜೀವಕೋಶದ ಕೋಶಪೊರೆ. ಇಲ್ಲಿ ನೋಡ್ರಿ, ಇಲ್ಲಿ ಸಸ್ಯ ಜೀವಕೋಶದ ಪೊರೆ. ಮೇಲಿಂದ ಕೋಶ ಭಿತ್ತಿ ಅತ್ಯಂತ ಹೊರಗಿಂದು. ಸೊ ಎರಡನೇ ಒಂದು ಇಲ್ಲಿ ಪೊರೆ ಕಾಣಿಸ್ತಾ ಇದೆಯಲ್ಲ, ಇದು ಏನಪ್ಪಾ ಅಂದ್ರೆ ಸಸ್ಯ ಜೀವಕೋಶದ ಕೋಶಪೊರೆ. ಈ ಕೋಶಪೊರೆ ಏನ್ ಕೆಲಸ ಮಾಡ್ತಾ ಇರ್ತದ, ಇದು ಜೀವಕೋಶದ ಹೊರಗಿನ ರಕ್ಷಣಾ ಪದರ. ಇದು ರಕ್ಷಣೆಯಾಗಿ ಇರ್ತದೆ. ಇಡೀ ಜೀವಕೋಶಕ್ಕೆ ರಕ್ಷಣೆಯನ್ನು ಕೊಡ್ತಾ ಇರುವಂತಹ ಒಂದು ರಕ್ಷಣಾತ್ಮಕ ಪೊರೆ. ಮತ್ತೆ ಇದು ಜೀವಕ್ರಿಯೆಗಳಿಗೆ ಅಗತ್ಯವಾದ ವಸ್ತುಗಳು ಒಳಗೆ ಬರಲು ಮತ್ತು ತ್ಯಾಜ್ಯ ವಸ್ತುಗಳನ್ನು ಹೊರಗೆ ಹೋಗಲು ಬಿಡುವ ಗೇಟ್ ಕೀಪರ್ ಇದ್ದಂತೆ. ಸೊ ಏನೆಲ್ಲ ಜೀವಕೋಶಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನು ಒಳಗಡೆ ತಗೋತಾ ಇರ್ತದ ಮತ್ತು ಜೀವಕೋಶಕ್ಕೆ ಬೇಕಾಗದೇ ಇರುವಂತಹ ವಸ್ತುಗಳನ್ನು ಹೊರಗಡೆ ಕಳಿಸ್ತಾ ಇರ್ತದ ಈ ಒಂದು ಕೋಶ ಪೊರೆ, ಒಂಥರ ಗೇಟ್ ಕೀಪರ್ ಇದ್ದಂತೆ. ಎರಡನೇದು ಯಾವ್ದ್ರಿ, ಕೋಶ ದ್ರವ್ಯ. ಅಂದ್ರೆ ಒಳಗಡೆ ಇರುವಂತಹ ಅಂಟಾದ ಜೆಲ್ಲಿ ಅಂತೆ ಇರುವಂತಹ ಜಿಗುಟಾಗಿರುವಂತಹ ದ್ರವ ರೂಪ ರೀ. ಓಕೆ, ಸಸ್ಯ ಜೀವಕೋಶದಾಗನೂ ಇರ್ತದ ಅದು ಕೋಶ ದ್ರವ್ಯ, ಮತ್ತು ಪ್ರಾಣಿ ಜೀವಕೋಶದಾಗನೂ ಕೂಡ ಇರ್ತದ್ರಿ. ಏನ್ ಮಾಡುತ್ತೆ ಕೋಶ ದ್ರವ್ಯ, ಕೋಶ ಪೊರೆಯ ಒಳಗಿರುವ ದ್ರವ ರೂಪ, ಜೆಲ್ಲಿ ಅಂತಹ ಭಾಗ, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಖನಿಜಗಳು, ಲವಣಗಳನ್ನು ಒಳಗೊಂಡಿರ್ತದ್ರಿ. ಒಂದು ಜೀವಕೋಶಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳನ್ನು ಇದು ಒಳಗೊಂಡಿದ್ದು ಹೆಚ್ಚಿನ ಜೀವಕ್ರಿಯೆಗಳು ಇಲ್ಲೇ ನಡೆಯುತ್ತವೆ. ಅಂದ್ರೆ ಉಸಿರಾಟ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕ್ರಿಯೆಗಳೆಲ್ಲವೂ ಕೂಡ ಈ ಒಂದು ಕೋಶ ದ್ರವ್ಯದಲ್ಲೇ ನಡೀತಾ ಇರ್ತದ್ರಿ. ಆಮೇಲೆ ಮೂರನೇ ಭಾಗ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ. ಈ ದುಂಡಾಕಾರದ ರಚನೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಮತ್ತು ಇಲ್ಲಿ, ಇದು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಕೂಡ ಇದನ್ನು ಇಂಗ್ಲಿಷ್ ನಲ್ಲಿ ಕರೀತಾರೆ. ಇದೇನ್ ಕೆಲಸ ಮಾಡ್ತದ್ರಿ, ಕೇಂದ್ರ ಭಾಗದ ದುಂಡಗಿನ ರಚನೆ. ಇದು ಜೀವಕೋಶದ ಮೆದುಳು ಇದ್ದಂತೆ. ಯಾವ ರೀತಿಯಲ್ಲಿ ಮೆದುಳು, ನಮ್ಮ ಮಾನವನ ದೇಹದ ಮೆದುಳು ಇಡೀ ನಮ್ಮ ದೇಹವನ್ನೇ ನಿಯಂತ್ರಣ ಮಾಡ್ತಾ ಇರ್ತದ, ಅದೇ ರೀತಿಯಲ್ಲಿ ಇಡೀ ಒಂದು ಜೀವಕೋಶವನ್ನು ನಿಯಂತ್ರಣ ಮಾಡ್ತಾ ಇರೋರೇ ಯಾರಪ್ಪ ಅಂದ್ರೆ ಈ ಒಂದು ಕೋಶ ಕೇಂದ್ರ, ನ್ಯೂಕ್ಲಿಯಸ್ ಅಂತ ತಿಳ್ಕೋಬೇಕು.
ಇಡೀ ಒಂದು ಸೆಲ್ ಅನ್ನು ಜೀವಕೋಶವನ್ನೇ ಕಂಟ್ರೋಲ್ ಮಾಡ್ತಾ ಇರ್ತದ. ಓಕೆ, ಜೀವಕೋಶದ ಒಳಗಿನ ಎಲ್ಲಾ ಚಟುವಟಿಕೆಗಳನ್ನು ಮತ್ತು ಅದರ ಬೆಳವಣಿಗೆಯನ್ನು ಕೂಡ ಇದು ನಿಯಂತ್ರಿಸ್ತಾ ಇರ್ತದ. ಓಕೆ, ಯಾವ ರೀತಿಯಲ್ಲಿ ಒಂದು ಶಾಲೆಯಲ್ಲಿ ಮುಖ್ಯ ಗುರುಗಳು ಎಲ್ಲರನ್ನು, ಶಿಕ್ಷಕರನ್ನು, ವಿದ್ಯಾರ್ಥಿಗಳನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಒಂದು ಕೋಶ ಕೇಂದ್ರ ನ್ಯೂಕ್ಲಿಯಸ್ ಏನಿದೆಪ್ಪ ಅಂದ್ರೆ ಇಡೀ ಜೀವಕೋಶವನ್ನು ಕಂಟ್ರೋಲ್ ಮಾಡ್ತಾ ಇರ್ತದೆ. ನೆಕ್ಸ್ಟ್ ಇದು 4ನೇ ಭಾಗ ಕೋಶ ಭಿತ್ತಿ. ಕೋಶ ಭಿತ್ತಿ ಏನಪ್ಪಾ ಅಂತಂದ್ರೆ ಪ್ರಾಣಿ ಜೀವಕೋಶದಲ್ಲಿ ಇರೋದಿಲ್ಲ, ಸಸ್ಯ ಜೀವಕೋಶದಲ್ಲಿ ಕಂಡು ಬರ್ತದ. ಇದು ಕೇವಲ ಸಸ್ಯ ಜೀವಕೋಶದಲ್ಲಿ ಮಾತ್ರ ಇರುತ್ತದೆ. ಇದು ಸಸ್ಯಗಳಿಗೆ ಗಡಸುತನ ಮತ್ತು ಶಕ್ತಿಯನ್ನು ನೀಡ್ತದ್ರಿ, ಗಡಸುತನ ಮತ್ತು ಶಕ್ತಿಯನ್ನು ಕೊಡ್ತಾ ಇರ್ತದ. ನೋಡ್ರಿ, ಪ್ರಾಣಿಗಳಲ್ಲಿ ಇಡೀ ನಮ್ಮ ದೇಹಕ್ಕೆ ಒಂದ್ ಸ್ವಲ್ಪ ಮೂಳೆಗಳು, ನಮ್ಮ ಅಸ್ಥಿಪಂಜರ ಏನಪ್ಪ ಅಂದ್ರೆ ನಮಗೆ ಒಂದ್ ಸ್ವಲ್ಪ ಆಕಾರ, ದೃಢತೆ ಸ್ವಲ್ಪ ಅವು ಕೊಡ್ತಿರ್ತವೆ, ಆಧಾರವನ್ನು ಕೊಡ್ತಾ ಇರ್ತವ. ಸೊ ಸಸ್ಯಗಳಲ್ಲಿ ಮೂಳೆಗಳು, ಒಂದು ಅಸ್ಥಿಪಂಜರ ಆ ತರ ರಚನೆ ಇರೋದಿಲ್ಲ. ಹಾಗಾಗಿ ಈ ಕೋಶ ಭಿತ್ತಿ ಏನಪ್ಪಾ ಅಂದ್ರೆ ಅವುಗಳಿಗೆ ಒಂದ್ ಸ್ವಲ್ಪ ಆಧಾರ, ಆಕಾರ, ದೃಢತೆ, ಗಡಸುತನವನ್ನು ಕೊಡ್ತಾ ಇರುವಂತಹ ಕೆಲಸ ಈ ಕೋಶ ಭಿತ್ತಿ ಮಾಡ್ತಾ ಇರ್ತದ. ಇದು ಜೀವಕೋಶದ ಮುಖ್ಯ ಭಾಗಗಳು ಮತ್ತು ಕಾರ್ಯಗಳು. ಅವು ಬಿಟ್ಟು ಇನ್ನ ಸ್ವಲ್ಪ ಮುಂದುವರಿದು ನಾವು ನೋಡೋದಾದ್ರೆ ಪ್ಲಾಸ್ಟಿಡಿಗಳು ಮತ್ತು ಕ್ಲೋರೋಫಿಲ್ ಎನ್ನುವಂತಹ ಭಾಗ ಕಂಡು ಬರ್ತದ. ಅದು ಪ್ರಾಣಿ ಜೀವಕೋಶದಲ್ಲಿ ಇರೋದಿಲ್ರಿ, ಕೇವಲ ಸಸ್ಯ ಜೀವಕೋಶಗಳಲ್ಲಿ ಕಂಡು ಬರ್ತಾವ. ಸಸ್ಯ ಜೀವಕೋಶಗಳಲ್ಲಿ ಸಣ್ಣ ಕಂಬಿಗಳಂತಹ ರಚನೆಗಳು ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ. ಸಸ್ಯ ಜೀವಕೋಶದ ಒಳಗಡೆ ಸಣ್ಣ ಕಂಬಿಗಳಂತಹ ರಚನೆಗಳು ಕಂಡು ಬರ್ತಾ ಇರುತ್ತಲ್ಲ, ಇವುಗಳನ್ನೇ ನಾವು ಏನಂತ ಕರಿತೀವಿ, ಪ್ಲಾಸ್ಟಿಡಿಗಳಂತ ಹೇಳಿ ಕರಿತೀವಿ. ಈ ಪ್ಲಾಸ್ಟಿಡಿಗಳಲ್ಲಿ ಮತ್ತೆ 3 ವಿಧಗಳು ಇರ್ತಾವ. ಅದರಲ್ಲಿ ಒಂದು ವಿಧ ಯಾವ್ದಪ್ಪ ಅಂದ್ರೆ ಕ್ಲೋರೋಫಿಲ್, ಕ್ಲೋರೋಫ್ಲಾಸ್ಟ್ ಅಂತ ಬರ್ತದೆ. ಅದರಲ್ಲಿ ಕ್ಲೋರೋಫಿಲ್ ಇರ್ತದೆ, ಅಂದ್ರೆ ಪತ್ರ ಹರಿತಿರುತ್ತೆ. ಈ ಪತ್ರ ಹರಿತಿರುವುದರಿಂದಲೇ ಆ ಸಸ್ಯಗಳು ಏನ್ ಮಾಡ್ತಾ ಇರ್ತಾವಪ್ಪ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡಿ ಅದರ ಮೂಲಕ ಅವು ಆಹಾರವನ್ನು ತಯಾರಿಸ್ಕೊತಾ ಇರ್ತಾವ. ನೆಕ್ಸ್ಟ್ ಇನ್ನೊಂದು ಭಾಗ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಇನ್ನೂ ಹೆಚ್ಚುವರಿ ಒಂದು ಭಾಗ ನಾವು ನೋಡೋದಾದ್ರೆ ರಸದಾನಿಗಳು. ಇಲ್ಲಿ ನೋಡ್ತಾ ಇರ್ಬೋದು, ಅತ್ಯಂತ ದೊಡ್ಡ ರಸದಾನಿ ನಿಮಗೆ ಸಸ್ಯ ಜೀವಕೋಶದಲ್ಲಿ ಕಂಡು ಬರ್ತಾ ಇರ್ತವ. ಪ್ರಾಣಿ ಜೀವಕೋಶದಲ್ಲಿ ರಸದಾನಿಗಳು ಇರುವುದಿಲ್ಲರಿ, ಇದ್ರೂ ಕೂಡ ತುಂಬಾ ಚಿಕ್ಕದಾಗಿರ್ತಾವ. ಜೀವಕೋಶದ ಒಳಗಿರುವ ದೊಡ್ಡ ಖಾಲಿ ಜಾಗದಂತಹ ರಚನೆ, ಇಲ್ಲಿ ನಮ್ಗೆ ಖಾಲಿ ಖಾಲಿ ಅಂತ ಅನಿಸ್ತಾ ಇದೆ ಅಲ್ರಿ, ಇದೇ ರಸದಾನಿಗಳರಿ. ಸಸ್ಯ ಜೀವಕೋಶದಲ್ಲಿ ನೋಡಿದ್ರೆ ದೊಡ್ಡದಾಗಿರ್ತಾವ, ಪ್ರಾಣಿ ಜೀವಕೋಶದಲ್ಲಿ ಇರೋದಿಲ್ಲ, ಇದ್ರೂ ಕೂಡ ತುಂಬಾ ಚಿಕ್ಕದಾಗಿರ್ತಾವ. ಸಸ್ಯ ಜೀವಕೋಶದಲ್ಲಿ ಇವು ತುಂಬಾ ದೊಡ್ಡದಾಗಿದ್ದು ಅಗತ್ಯ ವಸ್ತುಗಳ ಸಂಗ್ರಹಣೆ. ರಸದಾನಿಗಳ ಕೆಲಸ ಏನಪ್ಪಾ ಅಂದ್ರೆ ಸಂಗ್ರಹಿಸಿಟ್ಕೊಳ್ಳುವುದು. ಜೀವಕೋಶಕ್ಕೆ ಬೇಕಾಗಿರುವಂತಹ ಒಳ್ಳೆಯ ಅಂಶಗಳನ್ನಾಗಿರ್ಬೋದು, ಆ ಜೀವಕೋಶಕ್ಕೆ ಬೇಕಾಗದೇ ಇರುವಂತಹ ಕೆಲವೊಂದು ತ್ಯಾಜ್ಯ ವಸ್ತುಗಳನ್ನ ನಾವು ಸಂಗ್ರಹ ಮಾಡ್ಕೊಂಡಿಟ್ಟಿರ್ತಾವ್ರಿ. ನೋಡಿ, ಈಗಾಗಲೇ ನಾನು ಹೇಳಿರುವ ಹಾಗೆ ಪ್ರಾಣಿ ಜೀವಕೋಶದಲ್ಲಿ ಇವು ಸಾಮಾನ್ಯವಾಗಿ ಇರುವುದಿಲ್ಲ, ಒಂದ್ ವೇಳೆ ಇದ್ರೂ ಕೂಡ ತುಂಬಾ ಸಣ್ಣದಾಗಿರ್ತಾವ್ರಿ. ಇನ್ನು ಮುಂದುವರಿಯುತ್ತಾ ಇಲ್ಲಿ ತನಕ ನಾವು ಏನ್ ತಿಳ್ಕೊಂಡಿವಪ್ಪ ಅಂತಂದ್ರೆ ಈ ಸಸ್ಯ ಜೀವಕೋಶಗಳ ಬಗ್ಗೆ, ಪ್ರಾಣಿ ಜೀವಕೋಶಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದೀವಲ್ಲ. ಈಗ ನಾವು ಒಂದು ಸಣ್ಣದಾಗಿ ಬ್ರೀಫ್ ಆಗಿ ಒಂದು ಟೇಬಲ್ ಮೂಲಕ ಇಲ್ಲಿ ತನಕ ತಿಳ್ಕೊಂಡಿರುವಂತಹ ವಿಷಯಗಳ ಆಧಾರದ ಮೇಲೆ ಒಂದು ಸ್ವಲ್ಪ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ಹೋಲಿಕೆಯನ್ನು ನಾವು ಈಗ ಈ ಟೇಬಲ್ ನಲ್ಲಿ ನೋಡೋಣ್ರಿ. ಜೀವಕೋಶದ ಭಾಗಗಳಿರ್ತಾವ, ಈ ಕಡೆ ಪ್ರಾಣಿ ಜೀವಕೋಶ ಆದ, ಈ ಕಡೆ ಒಂದು ಸಸ್ಯ ಜೀವಕೋಶ ಆದ, ಮತ್ತು ಆ ಭಾಗ ಏನ್ ಕೆಲಸ ಮಾಡ್ತಾ ಅಂತ ಹೇಳಿ ಕೂಡ ಈ ಕಡೆ ಇದೆ. ಫಸ್ಟ್ ಭಾಗ ಯಾವ್ದ್ರಿ? ಕೋಶ ಭಿತ್ತಿ. ಕೋಶ ಭಿತ್ತಿ ಪ್ರಾಣಿ ಜೀವಕೋಶದಾಗ ಇರ್ತದೆ ಅಂದ್ರೆ ಇರೋದಿಲ್ಲ, ಸಸ್ಯ ಜೀವಕೋಶದಲ್ಲಿ ಇರುತ್ತೆ. ಕೋಶ ಭಿತ್ತಿ ಏನ್ ಕೆಲಸ ಮಾಡುತ್ತೆ? ಈಗಾಗಲೇ ನಾನು ಹೇಳಿದ್ದೀನಿ, ಸಸ್ಯಕ್ಕೆ ದೃಢತೆ, ರಕ್ಷಣೆ, ನಿರ್ದಿಷ್ಟ ಆಕಾರವನ್ನು ನೀಡುತ್ತದೆ. ಆಮೇಲೆ ಕೋಶ ಪೊರೆ ಪ್ರಾಣಿ ಜೀವಕೋಶದಾಗೂ ಇರ್ತದ, ಸಸ್ಯ ಜೀವಕೋಶದಾಗೂ ಕೂಡ ಇರುತ್ತದೆ. ಏನ್ ಕೆಲಸ ಮಾಡ್ತದೆ? ವಸ್ತುಗಳ ಪ್ರವೇಶ ಮತ್ತು ನಿರ್ಗಮವನ್ನು ನಿಯಂತ್ರಿಸುವ ಒಂದು ಗೇಟ್ ಕೀಪರ್ ಆಗಿರುತ್ತದೆ. ನೆಕ್ಸ್ಟ್ ಕೋಶ ಕೇಂದ್ರ, ಇದು 2 ಜೀವಕೋಶಗಳಲ್ಲಿ ಇರ್ತದ, ಅಂದ್ರೆ ಪ್ರಾಣಿ ಜೀವಕೋಶದಾಗೂ ಇರ್ತದ, ಸಸ್ಯ ಜೀವಕೋಶದಾಗೂ ಇರ್ತದ. ಬಟ್ ಪ್ರಾಣಿ ಜೀವಕೋಶದಲ್ಲಿ ಮಧ್ಯಭಾಗದಾಗಿರ್ತದ, ಸಸ್ಯ ಜೀವಕೋಶದಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಇದೊಂದು ಸ್ವಲ್ಪ ಪಕ್ಕಕ್ಕೆ ಸರಿದಿರ್ತದ್ರಿ. ಏನ್ ಕೆಲಸ ಮಾಡ್ತದ? ಇಡೀ ಜೀವಕೋಶವನ್ನೇ ಕಂಟ್ರೋಲ್ ಮಾಡ್ತಾ ಇರ್ತದ. ಜೀವಕೋಶದ ಒಟ್ಟು ಚಟುವಟಿಕೆಗಳು ಮತ್ತು ಬೆಳವಣಿಗೆಯನ್ನು ನಿಯಂತ್ರಿಸ್ತಾ ಇರ್ತದ. ಇನ್ನು ಕ್ಲೋರೋಫ್ಲಾಸ್ಟ ಅಥವಾ ಪತ್ರ ಹರಿತು, ಇದು ಪ್ರಾಣಿ ಜೀವಕೋಶದಾಗ ಇರ್ತದೇನೋ? ಇರೋದಿಲ್ಲ. ಎಲ್ಲಿರುತ್ತೆ? ಸಸ್ಯ ಜೀವಕೋಶಗಳಲ್ಲಿ ಇರುತ್ತೆ. ಏನ್ ಕೆಲಸ ಮಾಡುತ್ತದೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಆಹಾರ ತಯಾರಿಸಲು ಸಸ್ಯಗಳಿಗೆ ಸಹಾಯ ಮಾಡ್ತಾ ಇರ್ತದ. ಇನ್ನು ರಸದಾನಿಗಳು ಪ್ರಾಣಿ ಜೀವಕೋಶದಾಗ ಇರ್ತಾವ? ಇರೋದಿಲ್ಲ, ಇದ್ರೂ ಕೂಡ ತುಂಬಾ ಚಿಕ್ಕದಾಗಿರ್ತಾವ. ಸಸ್ಯ ಜೀವಕೋಶದಲ್ಲಿ ತುಂಬಾ ದೊಡ್ಡದಾಗಿರ್ತಾವ, ಕೇಂದ್ರ ಭಾಗದಲ್ಲಿಯೇ ಕಂಡು ಬರ್ತದ. ಏನ್ ಕೆಲಸ ಮಾಡ್ತಾವ ರಸದಾನಿಗಳು? ನೀರು, ಆಹಾರ ಮತ್ತು ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿಡ್ತವ್ರೆ. ಆಮೇಲೆ ಮೈಟೋಕಾಂಡ್ರಿಯಾ, ಈ ಕೆಲವೊಂದು ಕಣದಂಗಗಳು ಅಂತ ಇರ್ತವ್ರೆ. ಮೈಟೋಕಾಂಡ್ರಿಯಾ ಸಾಕಷ್ಟು ಬೇರೆ ಬೇರೆ ಕಣದಂಗಗಳು ಬರ್ತಾವ. ಇದು ಮುಂದಿನ ತರಗತಿಯಲ್ಲಿ 9ನೇ ಕ್ಲಾಸ್ ಅಲ್ಲಿ ತಿಳ್ಕೊತೀರಿ. ಈ ಮೈಟೋಕಾಂಡ್ರಿಯಾ ಅನ್ನುವಂಥದ್ದು ಪ್ರಾಣಿ ಜೀವಕೋಶದಾಗೂ ಇರ್ತದ, ಸಸ್ಯ ಜೀವಕೋಶದಾಗೂ ಇರ್ತದ. ಇಡೀ ಜೀವಕೋಶಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು ಉತ್ಪಾದಿಸುವಂತಹ ಕೆಲಸ ಇದು ಮಾಡ್ತಾ ಇರ್ತದ. ಹಾಗಾಗಿ ಇದನ್ನು ಶಕ್ತಿ ಉತ್ಪಾದಕ ಕೇಂದ್ರ ಅಂತ ಹೇಳಿ ಕೂಡ ನಾವು ಕರಿತೀವ್ರಿ. ಸೊ ಇಲ್ಲಿಯ ತನಕ ನಾವು
ಜೀವಕೋಶಗಳ ಬಗ್ಗೆ ನಾವು ತಿಳ್ಕೊಂಡಿವ್ರಿ. ಈಗ ಏನ್ ತಿಳ್ಕೊಬೇಕ್ರಿ ನಾವು? ಸೂಕ್ಷ್ಮಾಣುಜೀವಿಗಳ ಬಗ್ಗೆ ನಾವು ತಿಳ್ಕೋಬೇಕು. ಸ್ವಾಗತ. ಇದು ಪಾಠದ 2ನೇ ಭಾಗ. ಇನ್ನು ಏನು ಸೂಕ್ಷ್ಮಾಣುಜೀವಿಗಳು ಅಂತಂದ್ರೆ, ಹೆಸರೇ ಹೇಳುವ ಹಾಗೆ ಬರಿಗಣ್ಣಿಗೆ ಕಾಣಿಸದ, ಸೂಕ್ಷ್ಮವಾಗಿರ್ತವ, ಹಾಗಾಗಿ ಬರಿಗಣ್ಣಿಗೆ ಕಾಣಿಸದ ಸೂಕ್ಷ್ಮದರ್ಶಕದಿಂದ ಮಾತ್ರ ನೋಡಬಹುದಾದಂತಹ ಜೀವಿಗಳನ್ನೇ ನಾವು ಸೂಕ್ಷ್ಮಾಣುಜೀವಿಗಳು ಅಂತೇಳಿ ನಾವು ಕರೆಯುತ್ತೇವೆ. ಈ ಸೂಕ್ಷ್ಮಾಣುಜೀವಿಗಳಲ್ಲಿ ಎಲ್ಲವೂ ಕೂಡ ಏಕಕೋಶೀಯವಾಗಿರುವುದಿಲ್ರಿ. ಅಂದ್ರೆ ಕೆಲವೊಂದು ಬರಿಗಣ್ಣಿಗೆ ಕಾಣುವಂತಹ ದೊಡ್ಡದು ಕೂಡ ಆಗಿರ್ತವ. ಈ ವಿಷಯ ಕೂಡ ತಾವು ಸರಿಯಾಗಿ ನೆನ್ಪಿಟ್ಕೋಬೇಕು. ಇವು ಏಕಕೋಶೀಯನೂ ಆಗಿರ್ಬೋದು ಅಥವಾ ಬಹುಕೋಶೀಯ ಕೂಡ ಆಗಿರ್ಬೋದು. ಏಕಕೋಶೀಯ ಸೂಕ್ಷ್ಮಾಣುಜೀವಿಗಳು ಯಾವಪ್ಪ ಅಂದ್ರೆ ಬ್ಯಾಕ್ಟೀರಿಯಾ, ಅಮೀಬಾ ಮತ್ತು ಬಹುಕೋಶೀಯ ಸೂಕ್ಷ್ಮಾಣುಜೀವಿಗಳಿಗೆ ಉದಾಹರಣೆಯಪ್ಪ ಅಂತಂದ್ರೆ ಶಿಲೀಂಧ್ರ ಮತ್ತು ಶೈವಲಗಳು ಆಗಿರ್ತವ, ನೆನ್ಪಿಟ್ಕೋಬೇಕು. ಇನ್ನು ಈ ಒಂದು ಸೂಕ್ಷ್ಮಾಣುಜೀವಿಗಳು ಎಲ್ಲಿ ವಾಸ ಮಾಡ್ತಾವ? ಈ ಸೂಕ್ಷ್ಮಾಣುಜೀವಿಗಳು ಎಲ್ಲಾ ಕಡೆ ಕಂಡು ಬರ್ತವ್ರಿ. ನೀರಿನಲ್ಲಿ, ಗಾಳಿಯಲ್ಲಿ, ಮಣ್ಣಿನಲ್ಲಿ, ದೇಹದ ಮೇಲೆ, ದೇಹದ ಒಳಗಡೆ, ಪುಸ್ತಕದ ಮೇಲೆ, ಮೊಬೈಲ್ ಮೇಲೆ. ಸೂಕ್ಷ್ಮಾಣುಜೀವಿಗಳು ಇರಲಾರದಂತಹ ಸ್ಥಳನೇ ಇಲ್ಲ ಈ ಭೂಮಿಯ ಮೇಲೆ. ಅವು ಎಲ್ಲಾ ಕಡೆ ವಾಸ ಮಾಡ್ತವ. ಅತ್ಯಂತ ತಂಪಾದ ವಾತಾವರಣದಲ್ಲಿ ಆಗಿರ್ಬೋದು, ಅತ್ಯಂತ ಬಿಸಿಯಾದ ವಾತಾವರಣದಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಅವು ಕಂಡು ಬರ್ತವ್ರಿ. ಇನ್ನು ಈ ಒಂದು ಸೂಕ್ಷ್ಮಾಣುಜೀವಿಗಳಲ್ಲಿ ಎಷ್ಟು ವಿಧಗಳು ಅಂತ ಕೇಳಿದ್ರೆ ಮುಖ್ಯವಾಗಿ 4 ವಿಧಗಳು. ಪ್ರೋಟೋ ಜೋವಾ, 2ನೇದು ಶೈವಲಗಳು, 3ನೇದು ಶಿಲೀಂಧ್ರಗಳು, 4ನೇದು ಬ್ಯಾಕ್ಟೀರಿಯಾಗಳು. ಪ್ರೋಟೋಜೋವಗಳು ಯಾವಪ್ಪ ಅಂದ್ರೆ ಅಮೀಬಾ, ಪ್ಯಾರಾಮಿಷಿಯಂ ಆಗ್ತವ್ರಿ, ಅದಕ್ಕೆ ಉದಾಹರಣೆ. ಇನ್ನು ಶೈವಲಗಳಿಗೆ ಉದಾಹರಣೆ ಅಂತಂದ್ರೆ ಕ್ಲಾಮಿಡೋಮೋನಾಸ್ ಮತ್ತು ಸ್ಪೈರೋಗೈರಾ ಆಗ್ತದ. ಇನ್ನು ಶಿಲೀಂಧ್ರಗಳಿಗೆ ಈ ಒಂದು ಪೆನ್ಸಿಲಿಯಂ ಆಗ್ತದ, ಬ್ರೆಡ್ ಮೋಲ್ಡ್ಗಳಾಗ್ತವ, ಇದಕ್ಕೆ ಉದಾಹರಣೆ ಆಗ್ತವ. ಅದೇ ರೀತಿಯಲ್ಲಿ ಬ್ಯಾಕ್ಟೀರಿಯಾಗಳಿಗೆ ವಿಬ್ರಿಯೋ ಕಾಲರೆ, ಸಾಲ್ಮನೆಲ್ಲಾ ಟೈಫಿ ಬ್ಯಾಕ್ಟೀರಿಯಾಗಳು. ಮತ್ತೆ ಬ್ಯಾಕ್ಟೀರಿಯಾಗಳಲ್ಲಿ ಸಾಕಷ್ಟು ವಿಧದ ಬ್ಯಾಕ್ಟೀರಿಯಾಗಳು ಇರ್ತಾವ. ಇಲ್ಲಿ 2 ಉದಾಹರಣೆಗಳು ಕೊಟ್ಟಿದ್ವಿ ಅಷ್ಟೇ. ಇನ್ನೊಂದು ವಿಧ ಕೂಡ ಬರ್ತದ ವೈರಸ್ಗಳು ಅಂತ ಹೇಳಿ. ಅದನ್ನ ಒಂದ್ ಸ್ವಲ್ಪ ನಾವು ಪ್ರತ್ಯೇಕವಾಗಿ ಇಟ್ಟಿದ್ದೀವಿ. ಯಾಕಂತ ಹೇಳಿ ಅಂತಂದ್ರೆ ಅದು ಒಂದ್ ಸ್ವಲ್ಪ ವೈರಸ್ ಜೀವಿನೂ ಅಲ್ಲ, ನಿರ್ಜೀವಿನೂ ಅಲ್ಲ. ಅದು ಯಾವುದೇ ಒಂದು ಜೀವಿಯ ದೇಹದ ಹೊರಗಡೆ ಇದ್ದಾಗ ನಿರ್ಜೀವಿಯಾಗಿ ವರ್ತಿಸ್ತದ. ಆದ್ರೆ ಒಂದು ಜೀವಿಯ ದೇಹದ ಒಳಗಡೆ ಸೇರ್ಕೊಂಡಾಗ ಅದಕ್ಕೆ ಜೀವದ ಲಕ್ಷಣಗಳು ಬರ್ತವ. ಹಾಗಾಗಿ ವೈರಸ್ಗಳನ್ನು ನಾವು ಸ್ವಲ್ಪ ಪ್ರತ್ಯೇಕವಾಗಿ ಇಟ್ಟಿದ್ದೇವೆ. ಇದನ್ನು ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಅಂತ ಹೇಳಿ ಕೂಡ ನಾವು ವೈರಸ್ಗಳಿಗೆ ಕರಿತೀವ್ರಿ. ಇನ್ನು ನಾವು ಸೂಕ್ಷ್ಮಾಣು ಜೀವಿಗಳ ಒಂದು ಜೀವಕೋಶ ಹೇಗಿರುತ್ತೆ ಅಂತ ನಾವು ನೋಡೋಣ. ನಾವು ಸಸ್ಯ ಜೀವಕೋಶಗಳು ಹೇಗಿರ್ತಾವ, ಪ್ರಾಣಿ ಜೀವಕೋಶಗಳು ಹೇಗಿರ್ತಾವ ಅಂತ ನಾವು ನೋಡಿದ್ವಿ. ಸೂಕ್ಷ್ಮಾಣು ಜೀವಕೋಶ ಇರಲಿ, ಸಸ್ಯ ಜೀವಕೋಶ ಇರಲಿ, ಪ್ರಾಣಿ ಜೀವಕೋಶ ಇರಲಿ, ಕೆಲವೊಂದು ಭಾಗಗಳು ಸೇಮ್ ಇರ್ತವ್ರಿ ಎಲ್ಲಕ್ಕೆ. ಉದಾಹರಣೆಗೆ ಕೋಶ ಪೊರೆ ಇರ್ತದ, ಮತ್ತೆ ಕೋಶ ದ್ರವ್ಯ ಇರ್ತದ, ಕೋಶ ಕೇಂದ್ರ ಇರ್ತದ. ಕೆಲವೊಂದು ಒಂದು ಉದಾಹರಣೆಗೆ ಬ್ಯಾಕ್ಟೀರಿಯಾದಲ್ಲಿ ಮಾತ್ರನೇ ಕೋಶ ಕೇಂದ್ರ ಕಂಡು ಬರುವುದಿಲ್ಲ. ಬಟ್ ಕೆಲವೊಂದು ಉಳಿದಿರುವಂತಹ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೂಕ್ಷ್ಮಾಣು ಜೀವಿಗಳಲ್ಲಿ ಕೋಶ ಕೇಂದ್ರ ಕಂಡು ಬರ್ತದೆ, ಅಂದ್ರೆ ನ್ಯೂಕ್ಲಿಯಸ್ ಕಂಡು ಬರ್ತದ್ರಿ. ಇನ್ನು ಶಿಲೀಂಧ್ರಗಳ ಜೀವಕೋಶಗಳು ಅಂದ್ರೆ ಕೆಳಗಡೆ ನೋಡ್ತಾರೆ ಬ್ರೆಡ್ ಮಾಲ್ಡ್, ಪೆನ್ಸಿಲಿಯಂ, ಆಸ್ಪರ್ಜಿಲ್ಲಸ್, ಈ ಶಿಲೀಂಧ್ರಗಳು ಇವು ಸೂಕ್ಷ್ಮಾಣು ಜೀವಿಗಳು. ಇವುಗಳು ಕೋಶ ಭಿತ್ತಿಯನ್ನು ಕೂಡ ಹೊಂದಿರ್ತವ್ರಿ, ಸ್ಪೆಷಲಿ ಅದ್ರಾಗ ನೆನ್ಪಿಟ್ಕೋಬೇಕು. ಆದ್ರೆ ಅವುಗಳಲ್ಲಿ ಕ್ಲೋರೋಫ್ಲಾಸ್ಟ್ಗಳು ಇರ್ತಾವ. ಅಂದ್ರೆ ಕೋಶ ಭಿತ್ತಿ ಅಂದ್ರೆ ಕೇವಲ ಸಸ್ಯ ಜೀವಕೋಶ ಇರ್ತಿತ್ತು. ಸೊ ಇವು ಸಸ್ಯ ಜೀವಕೋಶಗಳ ರೀತಿಯಲ್ಲಿ ಇವು ಕೋಶ ಭಿತ್ತಿಯನ್ನು ಹೊಂದಿವೆ ಅಂದ್ಮೇಲೆ, ಸೊ ಸಸ್ಯಗಳಲ್ಲಿ ಯಾವ ರೀತಿಯಲ್ಲಿ ಕ್ಲೋರೋಫ್ಲಾಸ್ಟ್ಗಳಿದ್ವು, ಸಸ್ಯಗಳು ಯಾವ ರೀತಿಯಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡ್ತಿದ್ವು, ಅದೇ ರೀತಿಯಲ್ಲಿ ಇವುಗಳು ಕೂಡ ಕ್ಲೋರೋಫ್ಲಾಸ್ಟ್ ಅನ್ನು ಹೊಂದಿರ್ತವ. ಮತ್ತೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡ್ತಾ ಇರುತ್ತೆ ಅಂತ ತಿಳ್ಕೋಬಾರ್ದು. ಇವುಗಳು ಕೇವಲ ಕೋಶ ಭಿತ್ತಿಯನ್ನು ಹೊಂದಿರ್ತವೆ, ಆಗ್ಲಿ ಕ್ಲೋರೋಫ್ಲಾಸ್ಟ್ಗಳನ್ನ ಹೊಂದಿರುವುದಿಲ್ಲ. ಹಾಗಾಗಿ ಇವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುವುದಿಲ್ರಿ. ಈಗಾಗಲೇ ನಾನು ಹೇಳಿರುವ ಹಾಗೆ ಬ್ಯಾಕ್ಟೀರಿಯಾ ಜೀವಕೋಶ ವಿಶೇಷವಾದಂಥ ರಚನೆಯನ್ನು ಹೊಂದಿರ್ತದೆ. ಯಾಕಂದ್ರೆ ಬ್ಯಾಕ್ಟೀರಿಯಾಕ್ಕೆ ನಿರ್ದಿಷ್ಟ ನ್ಯೂಕ್ಲಿಯರ್ ಪೊರೆ ಕಂಡು ಬರುವುದಿಲ್ಲ. ಅದನ್ನು ನಾವು ನ್ಯೂಕ್ಲಿಯಸ್ ಅನ್ನಂಗಿಲ್ಲ. ಹಾಗಾಗಿ ಅದಕ್ಕೆ ಏನಂತ ಕರಿತೀವ್ರಿ, ನ್ಯೂಕ್ಲಿಯಾಯ್ಡ್ ಅಂತ ಹೇಳಿ ನಾವು ಕರಿತೀವಿ, ನೆನ್ಪಿಟ್ಕೋಬೇಕು. ಸೊ ಈ ರೀತಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ವಿಶೇಷವಾದಂತಹ ಜೀವಕೋಶವನ್ನು ರಚನೆಯನ್ನು ಹೊಂದಿರ್ತವ. ನಾವು ವೈರಸ್ಗಳ ವಿಷಯಕ್ಕೆ ಬಂದಾಗ, ವೈರಸ್ಗಳು ಬರಿಗಣ್ಣಿಗೆ ಕಾಣಿಸಿದ ಅತ್ಯಂತ ಸೂಕ್ಷ್ಮವಾದಂತಹ ಜೀವಿಗಳಲ್ಲಿ ಅತ್ಯಂತ ಸೂಕ್ಷ್ಮವಾದದ್ದು ಯಾವುದಪ್ಪ ಅಂದ್ರೆ, ಮತ್ತೆ ಚಿಕ್ಕದು ಯಾವುದಪ್ಪ ಅಂದ್ರೆ ವೈರಸ್ ಅಂತೆ ಉತ್ತರ ಆಗುತ್ತೆ. ವೈರಸ್ ಪದದ ಅರ್ಥನೇ ವಿಷ ಎಂದ ಅರ್ಥ. ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ನಮಗೆ ಒಳ್ಳೇದ್ ಮಾಡ್ತಾ ಇರ್ತಾವ, ಕೆಟ್ಟದ್ ಮಾಡ್ತಾ ಇರ್ತಾವ. ಬಟ್ ವೈರಸ್ ವಿಷಯಕ್ಕೆ ಬಂದಾಗ ಇವು ಯಾವಾಗ್ಲೂ ಕೂಡ ನಮಗೆ ಕೆಟ್ಟದನ್ನೇ ಮಾಡುವಂತಹ, ಒಂದು ರೋಗಗಳನ್ನೇ ತರುವಂತಹ ಆಗಿರ್ತಾವ ವೈರಸ್ಗಳು. ಹಾಗಾಗಿ ಇದಕ್ಕೆ ವಿಷ ಅಂತಾನೆ ಅರ್ಥ. ಇದು ಜೀವನ ನಿರ್ಜೀವನ ಅಂತಂದ್ರೆ ಇದು ಎರಡರ ನಡುವೆ ಇದ್ದ ಹಾಗೆ. ಈಗಾಗಲೇ ನಾನು ಹೇಳಿರುವ ಹಾಗೆ ಇದು ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿಯಾಗಿರ್ತದೆ. ಯಾಕಂದ್ರೆ ಇದಕ್ಕೆ ಜೀವಕೋಶ ಇರೋದಿಲ್ಲ, ವೈರಸ್ಗಳ ಒಳಗಡೆ ಜೀವಕೋಶಗಳು ಇರುವುದಿಲ್ಲ. ಇದು ಕೇವಲ ಒಂದು ಪ್ರೋಟೀನ್ ಕವಚ ಇರ್ತದ, ಅಂದ್ರೆ ಸುತ್ತ ಪ್ರೋಟೀನ್ ಇರ್ತದ, ಪ್ರೋಟೀನ್ ಇಂದ ಆಗಿರುವಂತಹ ಒಂದು ಪೊರೆ ಇರ್ತದ, ಒಳಗಡೆ ಒಂದು DNA ಅಥವಾ RNA ಇರ್ತದ ಅಷ್ಟೇ.
ಬಟ್ ಯಾವಾಗ ಇದು ಬೇರೆ ಜೀವಿಗಳ ದೇಹದ ಒಳಗಡೆ ಸೇರ್ಕೋತದೋ ಆ ಜೀವಿಯ ದೇಹದ ಜೀವಕೋಶದ ಒಳಗಡೆ ಹೋಗಿ ಆ ಜೀವಕೋಶದಲ್ಲಿ ಇರುವಂತಹ ಎಲ್ಲಾ ಒಳ್ಳೊಳ್ಳೆ ಎಲ್ಲ ಅಂಶಗಳನ್ನು ಬಳಸ್ಕೊಂಡು ಇದು ಅಲ್ಲಿ ಬೆಳೀತಾ ಹೋಗ್ತದ್ರಿ. ಬೆಳೀತಾ ಹೋಗಿ ಅವುಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೊತಾ ಹೋಗಿ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡ್ತದ. ಇವುಗಳಿಂದ ಸಾಕಷ್ಟು ರೋಗಗಳು ಬರ್ತವೆ. ನೆಗಡಿ, ಇನ್ಫ್ಲೂಯೆಂಜಾ ಜ್ವರ, ಚಿಕನ್ ಪಾಕ್ಸ್ ಮತ್ತು ಕೋವಿಡ್ ಎನ್ನುವಂತಹ ರೋಗ ನಿಮ್ಗೆ ಗೊತ್ತಿರಬಹುದು. ಇತ್ತೀಚೆಗೆ ಕೋವಿಡ್ ಬಂದಿರುವ ಕಾರಣದಿಂದಾಗಿ ಲಾಕ್ಡೌನ್ ಎಲ್ಲ ಆಗಿದ್ದು ಶಾಲೆಗಳಿಗೆ ರಜೆ ಕೂಡ ಕೊಟ್ಟಿದ್ರು. ಈ ರೀತಿಯಲ್ಲಿ ವೈರಸ್ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ವಿ. ಇನ್ನು ಸೂಕ್ಷ್ಮಾಣು ಜೀವಿಗಳು ಎಲ್ಲಾ ಕಡೆ ಕಂಡು ಬರ್ತವೆ ಅಂತೇಳಿ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ಸೊ ಸೂಕ್ಷ್ಮಾಣು ಜೀವಿಗಳನ್ನು ಒಂದು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೋಡುವಂತಹ ಕೆಲವೊಂದು ಚಟುವಟಿಕೆಗಳು ಕೂಡ ನಿಮಗೆ ಪಠ್ಯಪುಸ್ತಕದಲ್ಲಿದೆ. ಅದನ್ನು ಕೂಡ ನೀವು ಮಾಡಿ ನೋಡಬಹುದು. ಅದರ ಒಂದು ಸಣ್ಣ ವಿಡಿಯೋ ಇರುತ್ತೆ, ನೀವು ನೋಡಬಹುದು. ಓಕೆ, ಕೊಳದಲ್ಲಿರುವಂತಹ ನೀರನ್ನು ತುಂಬಿಸಿಕೊಂಡು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೀವು ವೀಕ್ಷಣೆ ಮಾಡಿ ನೋಡಿದಾಗ ಈ ರೀತಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ನಿಮಗೆ ಅಲ್ಲಿ ಕಂಡು ಬರ್ತವೆ. Let's see what is inside this pond water. Wow, look at all of these tiny creatures. From amoebas to algae, it is alive. That is so cool. ನೋಡಿ, ಆ ಒಂದು ಸಣ್ಣ ವಿಡಿಯೋದಲ್ಲಿ ಕೊಳದ ನೀರನ್ನು ತೆಗೆದುಕೊಂಡು ಹೋಗಿ ನಾವು ಸ್ಲೈಡ್ ಮೇಲೆ ಹಾಕಿ, ಒಂದು ಹನಿ ಸ್ಲೈಡ್ ಮೇಲೆ ಹಾಕಿ ಸೂಕ್ಷ್ಮದರ್ಶಕ ಅಡಿಯಲ್ಲಿ ನೋಡಿದಾಗ ನಮಗೆ ಈ ರೀತಿಯ ಎಲ್ಲ ಏನಪ್ಪಾ ಅಂದ್ರೆ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳಲ್ಲಿ ನಮಗೆ ಕಂಡು ಬಂದು. ಅಲ್ಲಿ ಅಮೀಬಾ ಇರ್ತದ, ಪ್ಯಾರಾಮಿಶಿಯಂ ಇರ್ತದ, ಶೈವಲಗಳು ಇರ್ತವ. ನೋಡ್ರಿ, ಅಮೀಬಾ ಅನ್ನುವಂಥದ್ದು ಒಂದು ಪ್ರೋಟೋಜೀವಗಳಲ್ಲಿ ಬರುವಂತಹ ಒಂದು ಸೂಕ್ಷ್ಮಾಣು ಜೀವಿ. ಪ್ಯಾರಾಮಿಶಿಯಂ ಕೂಡ ಒಂದು ಪ್ರೋಟೋಜೀವ ಆಗ್ತದ್ರಿ. ಸೊ ಅಮೀಬಾ ಇದು ಏಕಕೋಶೀಯ ಜೀವಿ, ಇದು ಚಲಿಸ್ತದ್ರಿ. ಮತ್ತೆ ಇದು ಅನಿಯತ ಆಕಾರ ಹೊಂದಿದೆ. ಇದಕ್ಕೆ ನಿರ್ದಿಷ್ಟವಾದಂತಹ ಆಕಾರ ಇರೋದಿಲ್ರಿ. ಓಕೆ, ಆಮೇಲೆ ನೀವು ಪ್ಯಾರಾಮಿಶಿಯಂ ಬಗ್ಗೆ ನೀವು ನೋಡೋದಾದ್ರೆ ಇದು ಕೂಡ ಏಕಕೋಶೀಯ ಜೀವಿ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುತ್ತದೆ. ಇದು ಸ್ವಲ್ಪ ಚಲನೆ ಮಾಡ್ತಾ ಇರ್ತದ. ಇವು ಕೂಡ ಚಲನೆ ಮಾಡ್ತಾ ಇರ್ತಾವ, ಇವು ಕೂಡ ಚಲನೆ ಮಾಡ್ತಾ ಇರ್ತಾವ. ಇದ್ರ ಸುತ್ತ ಒಂದು ಸಣ್ಣ 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 ಕೂದಲಿನ ರೀತಿಯ ರಚನೆಗಳು ಇರ್ತವೆ ಇದ್ರ ದೇಹದ ಮೇಲೆ. ಅದಕ್ಕೆ ಸೀಲಿಯಾ ಅಂತ ಹೇಳಿ ಕರಿತೀವಿ. ಆ ಸೀಲಿಯಾಗಳ ಸಹಾಯದಿಂದ ಅದು ಚಲಿಸ್ತಾ ಇರ್ತದ್ರಿ. ಚಲನೆಯು ವಿಶೇಷ ರಚನೆಗಳ ಸಹಾಯದಿಂದ ನಡೆಯುತ್ತದೆ. ನೋಡ್ರಿ, ಚಲನೆಗಾಗಿ ವಿಶೇಷ ರಚನೆಗಳು ಇದಕ್ಕೆ ಕಂಡು ಬರ್ತಾವ, ಸೀಲಿಯಾ ಅಂತ ಹೇಳಿ. ಅದೇ ರೀತಿಯಲ್ಲಿ ಶೈವಲ, ಇದು ಏಕಕೋಶ ಜೀವಿ. ಇದು ಕೂಡ ಹಸಿರು ವರ್ಣಕದ ಉಪಸ್ಥಿತಿಯಿಂದಾಗಿ ಹಸಿರು ಬಣ್ಣದಲ್ಲಿ ಇದು ನಿಮಗೆ ಕಾಣಿಸ್ತಾ ಇದೆ. ಇದಕ್ಕೆ ಕೂಡ ಚಲನೆಯಾಗಿ ವಿಶೇಷವಾದಂತಹ ರಚನೆಗಳು ಕಂಡು ಬರ್ತವೆ. ಕಷಾಂಗಗಳಂತ ಇರ್ತವ, ಸಣ್ಣದಾಗಿ ಆ ರಚನೆಗಳು ಇಲ್ಲಿ ನಿಮಗೆ ಕೊಟ್ಟಿಲ್ಲ, ಬಟ್ ಕಷಾಂಗಗಳಿರ್ತಾವ. ಆ ಕಷಾಂಗಗಳ ಸಹಾಯದಿಂದ ಇದು ಕೂಡ ಚಲಿಸ್ತಾ ಇರ್ತದ್ರಿ. ಶೈವಲಕ್ಕೆ ಒಂದು ಉದಾಹರಣೆ ಕ್ಲಾಮಿಡೋಮೋನಾಮಸ್ ಅಂತ ಹೇಳಿ ಕರ್ತದ. ಆಮೇಲೆ ನೀವು ಮಣ್ಣಿನಲ್ಲಿ ಅಂದ್ರೆ ಕೆಸರು ನೀರಿನಲ್ಲಿ ಕೂಡ ನೀವು ಸೂಕ್ಷ್ಮಾಣು ಜೀವಿಗಳನ್ನು ವೀಕ್ಷಣೆ ಮಾಡಬಹುದು. ಅದಕ್ಕೆ ಒಂದು ಚಟುವಟಿಕೆ ಇದೆ. ಇದು ಅದರ ಒಂದು ವಿಡಿಯೋವನ್ನು ಕೂಡ ತಾವು ನೋಡಬಹುದು ಚಿಕ್ಕದಾಗಿ. Let's see what is in this soil. Now we focus the microscope. There is so much life in here. Wow, that looks like bread mold. And look, bacteria and algae too. That is so... ನೋಡಿ, ಯಾವ ರೀತಿಯಲ್ಲಿ ನೀವು ಕೆಸರಿನಿಂದ ತುಂಬಿರುವಂತಹ ಒಂದು ಮಣ್ಣಿನಲ್ಲಿ ಮಣ್ಣು ಮತ್ತು ನೀರು ಅಂದ್ರೆ ಕೆಸರಿನಿಂದ ನೀರಿತ್ತಲ್ಲ, ಅದನ್ನು ಸೂಕ್ಷ್ಮದರ್ಶಕ ಅಡಿಯಲ್ಲಿ ನೋಡಿದಾಗ ಯಾವೆಲ್ಲ ರೀತಿಯ ಒಂದು ಜೀವಿಗಳಲ್ಲಿ ಕಂಡು ಬಂದು ಅಂತ ಹೇಳಿ ನೀವು ನೋಡಬಹುದು. ಬ್ರೆಡ್ ಮೋಲ್ಡ್ ಕಂಡು ಬರ್ತದ, ಮೋಲ್ಡ್ ಕಂಡು ಬರ್ತದ, ಶೈವಲಗಳು ಇರ್ತಾವ, ಬ್ಯಾಕ್ಟೀರಿಯಾಗಳು ಇರ್ತಾವ. ಬ್ರೆಡ್ ಮೋಲ್ಡ್ ಅಂದ್ರೆ ಶಿಲೀಂಧ್ರ, ಮೋಲ್ಡ್ ಅಂದ್ರೆ ಕೂಡ ಶಿಲೀಂಧ್ರ. ಬ್ರೆಡ್ ಮೋಲ್ಡ್ ನ ವಿವರಣೆ ನಾವು ನೋಡೋದಾದ್ರೆ ಇದು ಕ್ಲೋರೋಫಿಲ್ ಇರೋದಿಲ್ಲ, ಕವಲು ಹೊಡೆದಿರ್ತದ. ತಂತುಗಳು ಸಣ್ಣ ಸಂಚಿಯಂತಹ ರಚನೆಯನ್ನು ಹೊಂದಿರುತ್ತವೆ. ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ತುಂಡಾಕಾರ ರಚನೆಗಳಿರ್ತಾವೆ, ಅದಕ್ಕೆ ಸಂಚಿ ಅಂತ ಹೇಳಿ ನಾವು ಕರಿತೀವಿ. ಆಮೇಲೆ ಮೋಲ್ಡ್, ಇದು ನೋಡ್ರಿ ಒಂದು ಬ್ರಷ್ ಕಂಡಂಗೆ ಕಾಣ್ತಾ ಇದೆ, ಹೌದಿಲ್ಲ? ಕ್ಲೋರೋಫಿಲ್ ಇಲ್ಲದ ಕವಲೊಡೆದ ತಂತುಗಳು ಬ್ರಷ್ ನಂತಹ ರಚನೆಯನ್ನು ಹೊಂದಿವೆ. ಸೊ ಇಲ್ಲಿ ಬ್ರೆಡ್ ಮೋಲ್ಡ್ ನಲ್ಲಿ ಕ್ಲೋರೋಫಿಲ್ ಇರೋದಿಲ್ಲ, ಇದರಲ್ಲಿ ಕೂಡ ಕ್ಲೋರೋಫಿಲ್ ಇರೋದಿಲ್ಲ. ಶೈವಲಗಳು ನೋಡ್ರಿ ಹಸಿರು ವರ್ಣಕ ಅಂದ್ರೆ ಕ್ಲೋರೋಫಿಲ್ ಇರ್ತಾವ, ಇದು ಸರಿಯಾಗಿ ನೆನ್ಪಿಟ್ಕೋಬೇಕು. ಸೊ ಕ್ಲೋರೋಫಿಲ್ ಇರುವುದರಿಂದ ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡ್ತಾ ಇರ್ತಾವ. ಶೈವಲಗಳು ಸರಿಯಾಗಿ ನೆನ್ಪಿಟ್ಕೋಬೇಕು. ಅದೇ ರೀತಿಯಲ್ಲಿ ಬ್ಯಾಕ್ಟೀರಿಯಾಗಳನ್ನು ನೀವು ನೋಡಿದಾಗ ಬ್ಯಾಕ್ಟೀರಿಯಾಗಳಂತೂ ವಿಭಿನ್ನ ಆಕಾರದಲ್ಲಿ ಇರ್ತಾವ. ದುಂಡಾಕಾರದ ಬ್ಯಾಕ್ಟೀರಿಯಾ ಇರ್ತಾವ, ಅರ್ಧ ವಿರಾಮದ ಚಿಹ್ನೆಯಾಕಾರದ ಬ್ಯಾಕ್ಟೀರಿಯಾಗಳು ಇರ್ತಾವ, ಸುರುಳಿ ಆಕಾರದ ಬ್ಯಾಕ್ಟೀರಿಯಾಗಳು ಅಥವಾ ದಂಡಾಕಾರದ ಬ್ಯಾಕ್ಟೀರಿಯಾಗಳು, ಅಥವಾ ಒಂದು ಉದ್ದ ಕೂದಲಿನಂತಹ ರಚನೆ ಮತ್ತು ಜೀವಕೋಶದ ಸುತ್ತಲೂ ಅನೇಕ ಸಣ್ಣ ಕೂದಲಿನ ರಚನೆಗಳನ್ನು ಹೊಂದಿರುವಂತಹ ಬ್ಯಾಕ್ಟೀರಿಯಾಗಳು. ಬ್ಯಾಕ್ಟೀರಿಯಾಗಳು ಎಲ್ಲಾ ರೀತಿಯ ಆಕಾರಗಳನ್ನು ಹೊಂದಿರುವಂತಹ ಬ್ಯಾಕ್ಟೀರಿಯಾಗಳು ನಮಗೆ ಕಂಡು ಬರ್ತಾ ಇರ್ತವ್ರೆ. ಇನ್ನು ಈ ಎಲ್ಲ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ನಾವು ತಿಳ್ಕೊಂಡಿದೀವಲ್ಲ. ಸೊ ಸೂಕ್ಷ್ಮಾಣು ಜೀವಿಗಳೆಂದ್ರೆ ಏನು, ಅವುಗಳ ವಿಧಗಳೇನು, ಅವುಗಳು ಎಲ್ಲಿ ವಾಸ ಮಾಡ್ತಾವ, ಅವುಗಳ ದೇಹದ ಆಕಾರ ಹೇಗಿರುತ್ತೆ, ಎಲ್ಲೆಲ್ಲಿ ಇರ್ತಾವ, ಸಾಕಷ್ಟು ವಿಷಯಗಳು ತಿಳ್ಕೊಂಡಿದ್ವಲ್ಲ. ಇಷ್ಟಕ್ಕೆ ಈ ಸೂಕ್ಷ್ಮಾಣು ಜೀವಿಗಳು ನಮ್ಗೆ ಒಳ್ಳೇದ್ ಮಾಡ್ತಾವ, ಕೆಟ್ಟದ್ ಮಾಡ್ತಾವ? ಈ ಪಾಠದಲ್ಲಿ ನಾವು ಸೂಕ್ಷ್ಮಾಣು ಜೀವಿಗಳ ಉಪಯೋಗಗಳು ಅಂದ್ರೆ ಒಳ್ಳೆತನದ ಬಗ್ಗೆ ಮಾತಾಡ್ತೀವಿ. ಮುಂದಿನ ಪಾಠದಲ್ಲಿ ನಾವು ಏನಪ್ಪಾ ಅಂದ್ರೆ ಸೂಕ್ಷ್ಮಾಣು ಜೀವಿಗಳಿಂದ ನಮ್ಗೆ ಏನೆಲ್ಲ ತೊಂದರೆಗಳಿವೆ ಅಂತ ಹೇಳಿ ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊತೀವ್ರಿ. ಸೊ ಹಾಗಾದ್ರೆ ಈಗ ಸೂಕ್ಷ್ಮಾಣು ಜೀವಿಗಳು ಪಾತ್ರ ಅಥವಾ ಸೂಕ್ಷ್ಮಾಣು ಜೀವಿಗಳ ಉಪಯೋಗಗಳನ್ನು ನಾವು ಒಂದು ನೋಡ್ತಾ ಹೋಗೋಣ. ಸೊ ನೈಸರ್ಗಿಕ ಗೊಬ್ಬರ ತಯಾರಿಕೆಯಲ್ಲಿ ನಾವು ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗಿಸ್ತೀವ್ರಿ. ಅಂದ್ರೆ ಹೇಗೆ,
ಈ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಶಿಲೀಂಧ್ರಗಳಾಗಿರ್ಬೋದು, ಇವು ಏನ್ ಮಾಡ್ತಾವಪ್ಪ ಅಂದ್ರೆ ಸತ್ತ ಸಸ್ಯಗಳು ಹಾಗೂ ಹಣ್ಣು, ತರಕಾರಿ, ತ್ಯಾಜ್ಯಗಳನ್ನೆಲ್ಲವನ್ನು ಕೊಳೆಯುವಂತೆ ಮಾಡಿ ಅಂದ್ರೆ ವಿಘಟಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ಮೂಲಕ ಸಾವಯವ ಗೊಬ್ಬರವನ್ನಾಗಿ ಅವುಗಳನ್ನು ಪರಿವರ್ತಿಸ್ತಾವ. ಓಕೆ, ಒಂದು ವಿಡಿಯೋ ಕೂಡ ಇದೆ, ನೀವು ನಾವು ನೋಡ್ತಾ ಇರಬಹುದು. Today we are making organic fertilizer. First we fill the box halfway with soil. Now we add the plant-based waste. Cover it completely with more soil. Soon this will turn into rich fertilizer. ನೋಡ್ರಿ, ಅದು ಆ ಒಂದು ಮಣ್ಣಿನ ಒಳಗಡೆ ನೀವೆಲ್ಲ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳನ್ನು, ಸಸ್ಯ ಉತ್ಪನ್ನಗಳನ್ನು, ಪ್ರಾಣಿ ಉತ್ಪನ್ನಗಳು ಎಲ್ಲವನ್ನು ಹಾಕಿದಾಗ ಏನಾಗ್ತಾವ, ಅವು ಕೊಳೆತು ಹೋಗಿ ಅಲ್ಲಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಹುಟ್ಟಿ ಅವು ಏನ್ ಮಾಡ್ತಾವಪ್ಪ ಅಂದ್ರೆ ಅವು ಆ ಎಲ್ಲ ಕೊಳೆತಿರುವಂತಹ ಪದಾರ್ಥಗಳನ್ನು ವಿಘಟನೆ ಮಾಡಿ ಆ ಎಲ್ಲವನ್ನು ಕೂಡ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡ್ತಾವ್ರೆ. ನೆಕ್ಸ್ಟ್, ಈ ಹಾಲಿರ್ತಲ್ಲ, ಹಾಲನ್ನು ಮೊಸರನ್ನಾಗಿಸುತ್ತದ್ರಿ ಈ ಸೂಕ್ಷ್ಮಾಣು ಜೀವಿಗಳು. ಒಂದ್ ವೇಳೆ ಸೂಕ್ಷ್ಮಾಣು ಜೀವಿಗಳೇ ಇರ್ಲಿಲ್ಲ ಅಂತಂದ್ರೆ ನಮ್ಗೆ ಮೊಸರು ಸಿಗ್ತಾನೆ ಇರ್ಲಿಲ್ಲ. ಹಾಲಿಗೆ ಮಜ್ಜಿಗೆ ಅಥವಾ ಮೊಸರು ಸೇರಿಸಿದಾಗ ಅದರಲ್ಲಿರುವಂತಹ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾಗಳು ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸ್ತವ್ರೆ. ಹೌದಾ? ಸೊ ಹಾಲಿನಲ್ಲಿರುವ ಬ್ಯಾಕ್ಟೀರಿಯಾ ಯಾವುದಂತ ಕೂಡ ತಮಗೆ ಕೇಳಬಹುದು. ಲ್ಯಾಕ್ಟೋಬೆಸಿಲಸ್ ಅಂತೇಳಿ ಬ್ಯಾಕ್ಟೀರಿಯಾಗಳಿರ್ತಾವ. ನೀವು ಅದಕ್ಕೆ ಮೊಸರು ಸೇರಿಸಿದಾಗ ಅವು ಏನ್ ಮಾಡ್ತಾವ ಅಂದ್ರೆ ಬ್ಯಾಕ್ಟೀರಿಯಾಗಳು ಇನ್ನೂ ಹೆಚ್ಚಿನ ವರ್ಕ್ ಮಾಡಿ ಸೊ ಹಾಲನ್ನು ಮೊಸರನ್ನಾಗಿ ಪರಿವರ್ತನೆ ಮಾಡ್ತಾವ್ರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಟುವಟಿಕೆ ಕೂಡ ತಮಗೆ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರ್ತಾರ್ರಿ. ಈ ಪ್ರಯೋಗವನ್ನ ನೋಡೋಣ. ಎ ಮತ್ತು ಬಿ ಬಟ್ಟಲಿಗೆ ಹಾಲ್ ಹಾಕಿ ಎರಡಕ್ಕೂ ಸ್ವಲ್ಪ ಮೊಸರು ಸೇರಿಸಿ ಒಂದನ್ನ ಬೆಚ್ಚಗಿನ ಸ್ಥಳದಲ್ಲಿಡಿ, ಇನ್ನೊಂದನ್ನ ಫ್ರಿಡ್ಜ್ನಲ್ಲಿಡಿ. ನೋಡಿ, ಎರಡು ಪಾತ್ರೆಯ ಒಳಗಡೆ ಏನ್ ಮಾಡ್ತಾರ್ರಿ, ಎರಡಕ್ಕೂ ಹಾಲು ಹಾಕಿ ಎರಡಕ್ಕೂ ಕೂಡ ಮೊಸರು ಹಾಕಿ ಒಂದನ್ನ ಏನ್ ಮಾಡ್ತಾ ಇದ್ದಾರೆ ನೋಡ್ರಿ, ಫ್ರಿಡ್ಜ್ನಾಗ ಇಡ್ತಾ ಇದ್ದಾರೆ. ಇನ್ನೊಂದನ್ನ ಏನ್ ಮಾಡ್ತಾ ಇದ್ದಾರೆ, ಹೊರಗಡೆ ಬೆಚ್ಚಗಿನ ವಾತಾವರಣದಲ್ಲಿ ಇಡ್ತಾ ಇದ್ದಾರೆ. ಸೊ ಯಾವುದು ಮೊಸರು ಆಗ್ತದ್ರಲ್ಲಿ, ಫ್ರಿಡ್ಜ್ ಒಳಗಡೆ ಇಟ್ಟಿರುವಂತಹ ಪಾತ್ರೆ ಏನು ಮೊಸರು ಆಗ್ತದೋ, ಹೊರಗಡೆ ಇಟ್ಟಿರುವಂತಹ ಪಾತ್ರೆಯಲ್ಲಿರುವಂತಹ ಹಾಲು ಮೊಸರಾಗಿ ಪರಿವರ್ತನೆ ಆಗ್ತದ್ರು. ಸೊ ಹೊರಗಡೆ ನಾವು ಫ್ರಿಡ್ಜ್ ನಲ್ಲಿ ಏನು ಇಡಂಗಿಲ್ಲಲ್ಲ, ಹೊರಗಡೆ ಇಟ್ಟಿರ್ತೀವಲ್ಲ, ಆ ಪಾತ್ರೆಯಲ್ಲಿರುವಂತಹ ಹಾಲು ಮೊಸರಾಗಿ ಪರಿವರ್ತನೆ ಆಗ್ತದೆ. ಯಾಕಂದ್ರೆ ಸೂಕ್ಷ್ಮಾಣು ಜೀವಿಗಳು ವರ್ಕ್ ಮಾಡೋದಕ್ಕಾಗಿ ಸೂಕ್ತ ಒಂದು ಉಷ್ಣಾಂಶ, ತಾಪ ಅಲ್ಲಿ ಬೇಕಾಗ್ತದೆ. ಹಾಗಾಗಿ ಇನ್ನು ನಾವು ನೆಕ್ಸ್ಟ್ ಏನೆಲ್ಲ ಉಪಯೋಗಗಳಿವೆ ಈ ಒಂದು ಸೂಕ್ಷ್ಮಾಣು ಜೀವಿಗಳಿಂದ ಅಂತ ನಾವು ನೋಡೋದಾದ್ರೆ, ಆಮ್ಲಜನಕದ ಉತ್ಪಾದನೆ. ನೋಡ್ರಿ, ನೀರಿನಲ್ಲಿರುವಂತಹ ಶೈವಲ ಅಂದ್ರೆ ಸ್ಪಿರುಲಿನಾ, ಕ್ಲೋರಿಲ್ಲಾದಂತಹ ಸೂಕ್ಷ್ಮ ಶೈವಲಗಳು ದ್ಯುತಿಸಂಶ್ಲೇಷಣೆಯ ಕ್ರಿಯೆಯ ಮೂಲಕ ಜಲಚರಗಳಿಗೆ ಹಾಗೂ ಭೂಮಿಗೆ ಅಗತ್ಯವಾಗಿರುವಂತಹ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವ್ರೆ. ನೋಡ್ರಿ, ಕೆಲವೊಂದು ಶೈವಲಗಳು ಈಗ ಹಸಿರು ವರ್ಣಕ ಕ್ಲೋರೋಫಿಲ್ ಅನ್ನು ಹೊಂದಿರ್ತಾವ. ಹಾಗಾಗಿ ಅವು ದ್ಯುತಿಸಂಶ್ಲೇಷಣೆ ಕ್ರಿಯೆ ಮಾಡ್ತಾವ. ಹಾಗಾಗಿ ಅಲ್ಲಿ ಆಕ್ಸಿಜನ್ ಬಿಡುಗಡೆ ಆಗ್ತದ್ರಿ. ಇಡೀ ಜಗತ್ತಿಗೆ ಬೇಕಾಗಿರುವಂತಹ ಅರ್ಧದಷ್ಟು ಆಮ್ಲಜನಕವನ್ನು ಈ ಶೈವಲಗಳೇ ಬಿಡುಗಡೆ ಮಾಡ್ತಾವ್ರಿ. ಯಾಕಂದ್ರೆ ಎಲ್ಲ ನೀರಿನಲ್ಲಿ ಶೈವಲಗಳೇ ಇರ್ತಾವ. ಈ ರೀತಿಯಲ್ಲಿ ದೊಡ್ಡ ದೊಡ್ಡ ಸಾಗರ, ಸಮುದ್ರಗಳಲ್ಲಿ ಕೂಡ ಶೈವಲಗಳು ತುಂಬಿ ಹೋಗಿರ್ತವ್ರಿ. ಅವೆಲ್ಲ ದ್ಯುತಿಸಂಶ್ಲೇಷಣೆ ಕ್ರಿಯೆ ಮಾಡಿ ಆಮ್ಲಜನಕವನ್ನು ಬಿಡುಗಡೆ ಮಾಡಿ ಇಡೀ ಭೂಮಿಗೆ ಅಗತ್ಯವಿರುವಂತಹ 50% ಆಮ್ಲಜನಕವನ್ನು ಬಿಡುಗಡೆ ಮಾಡ್ತಾವ. ಅಂದ್ರೆ ಈ ಒಂದು ಶೈವಲಗಳ ಪ್ರಾಮುಖ್ಯತೆ ಎಷ್ಟಿರ್ಬೋದು ನೀವು ವಿಚಾರ ಮಾಡಬಹುದ್ರಿ. ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಇದೆ, ತಾವು Algae are powerhouses of photosynthesis. Using sunlight, they transform water and CO2, producing the oxygen we breathe. ಅದೇ ರೀತಿಯಲ್ಲಿ ಪೌಷ್ಟಿಕಾಂಶದ ಪೂರಕಗಳು. ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನು ನಾವು ಪೌಷ್ಟಿಕಾಂಶಗಳಾಗಿ ಪೌಷ್ಟಿಕ ಭರಿತವಾದ ಆಹಾರವಾಗಿ ಸೇವನೆ ಕೂಡ ನಾವು ಮಾಡಬಹುದು. ಉದಾಹರಣೆಗೆ ಸ್ಪಿರುಲಿನಾ ಎಂಬುವಂತಹ ಸೂಕ್ಷ್ಮ ಜೀವಿಯನ್ನು, ಇದೊಂದು ಶೈವಲ, ಇದು ಮನುಷ್ಯರ ಆರೋಗ್ಯ ವೃದ್ಧಿಗೆ ಬೇಕಾದಂತಹ ಪ್ರೋಟೀನ್ ಅನ್ನು ಒಳಗೊಂಡಿರ್ತದೆ. ಅದರ ಜೊತೆಯಲ್ಲಿ ವಿಟಮಿನ್ B12 ಅನ್ನು ಕೂಡ ತುಂಬಾ ಹೊಂದಿರ್ತದ. ಇದನ್ನು ಕೂಡ ನಾವು ಆಹಾರವಾಗಿ ಸೇವನೆ ಮಾಡಬಹುದು. ಮಾತ್ರೆಗಳ ರೂಪದಲ್ಲಿ ಈ ಸ್ಪಿರುಲಿನಾ ಮಾತ್ರೆಗಳು ಮಾರ್ಕೆಟ್ನಲ್ಲಿ ಬಹಳಷ್ಟು ಇದೆ. ಇದು ಸಾಕಷ್ಟು ಪ್ರೋಟೀನ್ ಅನ್ನು ಹೊಂದಿರ್ತದ ಮತ್ತು ವಿಟಮಿನ್ B12 ಅನ್ನು ಹೊಂದಿರ್ತದ. ನಾವು ಕೂಡ ಸ್ಪಿರುಲಿನನ್ನು ಕೂಡ ನಾವು ಕೂಡ ಸ್ವತಃ ಕೂಡ ನಾವು ಬೆಳೆಸಬಹುದು ಕೂಡ ರೀ. ಆಮೇಲೆ ಜೈವಿಕ ಇಂಧನಗಳ ತಯಾರಿಕೆಯಲ್ಲಿ ಕೂಡ ನಾವು ಸೂಕ್ಷ್ಮಾಣು ಜೀವಿಗಳನ್ನು ಬಳಸ್ತೀವ್ರಿ. ಯಾಕಂದ್ರೆ ಹೇಗಂದ್ರೆ ಎಲ್ಲ ಸಸ್ಯ ತ್ಯಾಜ್ಯ ಪದಾರ್ಥಗಳನ್ನೆಲ್ಲ ಒಂದ್ ಕಡೆ ಹಾಕಿ ಅವುಗಳನ್ನು ನಾವು ಹುದುಗುವಿಕೆ ಕ್ರಿಯೆಗೆ ಒಳಪಡಿಸಿದಾಗ ಅಲ್ಲಿ ಮೀಥೇನ್ ಅನಿಲ ಬಿಡುಗಡೆ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರ ಕೂಡ ಇದೆ, ತಾವು ನೋಡ್ತಾ ಇರ್ಬೋದು. ಎಲ್ಲ ಸಸ್ಯ ತ್ಯಾಜ್ಯ ಪದಾರ್ಥಗಳನ್ನು ಆಮ್ಲಜನಕ ರಹಿತ ವಾತಾವರಣದಲ್ಲಿ ನಾವು ಅವುಗಳನ್ನು ಇಟ್ಟಾಗ ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯಾಗಿ ಅವು ಆಮ್ಲಜನಕ ರಹಿತ ವಾತಾವರಣದಲ್ಲಿ ವಿಘಟನೆ ಕ್ರಿಯೆಯನ್ನು ನಡೆಸಿ ಅವು ಏನ್ ಮಾಡ್ತಾವಪ್ಪ ಅಂದ್ರೆ ಇಂಧನವನ್ನು ಬಿಡುಗಡೆ ಮಾಡ್ತಾವ್ರಿ. ಆ ಇಂಧನವನ್ನು ನಾವು ವಾಹನಗಳಲ್ಲಿ ಮತ್ತು ಮನೆಗಳಲ್ಲಿ ಎಲ್ಲ ಕಡೆ ಕೂಡ ನಾವು ಬಳಸಬಹುದ್ರಿ. ಆಮೇಲೆ
ಮುಂದುವರಿಯುತ್ತಾ ಇನ್ನು ಸೂಕ್ಷ್ಮಾಣುಜೀವಿಗಳ ಉಪಯೋಗದ ಬಗ್ಗೆ ನಾವು ಮಾತಾಡೋದಾದ್ರೆ ಬ್ರೆಡ್ ಮತ್ತು ಬೇಕರಿ ಉತ್ಪನ್ನಗಳ ತಯಾರಿಕೆಯಲ್ಲಿ ಕೂಡ ಸೂಕ್ಷ್ಮಾಣುಜೀವಿಗಳನ್ನು ನಾವು ಬಳಸುತ್ತೇವೆ. ಹೇಗೆ? ಹಿಟ್ಟಿಗೆ ಸೊ ಏನಾದರೂ ನಾವು ಮಾಡ್ತೀವಲ್ಲ, ಬ್ರೆಡ್ ಆಗಿರ್ಬೋದು, ಕೇಕ್, ಇಡ್ಲಿ, ದೋಸೆ ಯಾವುದೇ ಆಗಿರ್ಬೋದು, ಆ ಹಿಟ್ಟಿಗೆ ಈಸ್ಟ್ ಸೇರಿಸಿದಾಗ ಏನಾಗ್ತಾವಪ್ಪ ಅಂದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದ್ರಿ. ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದ್ರಿಂದ ಆ ಹಿಟ್ಟು ಏನಾಗ್ತದಪ್ಪ ಅಂದ್ರೆ ಮೃದು ಆಗ್ತದ್ರಿ. ಸೊ ಮೃದುವಾಗಿರುವಂತಹ ಆ ಹಿಟ್ಟಿನಿಂದ ನಾವೇನ್ ಮಾಡ್ಕೋಬಹುದು, ಬ್ರೆಡ್, ಕೇಕ್, ಇಡ್ಲಿ, ದೋಸೆ ಮಾಡ್ಕೋಬಹುದ್ರಿ. ಓಕೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಕೂಡ ಇದೆ, ತಾವು ನೋಡ್ಕೋಬಹುದು. I'm adding sugar and yeast to beaker A. Now I'll pour in some hot water and stir it. Beaker B gets no yeast. Let's cover both. Wow, beaker A has risen so much. The yeast really worked. ನೋಡಿ, ಅಲ್ಲಿ ಎರಡು ರೀತಿಯ ಪಾತ್ರೆಗಳಿದ್ವು, ಎ ಅಂತ ಬಿ ಅಂತ ಹೇಳಿ. ಒಂದು ಪಾತ್ರೆಗೆ ನೋಡ್ರಿ ಈಗ ಇಲ್ಲಿ ಕೂಡ ಇದೆ, ಮತ್ತು ಇಲ್ಲಿ ಕೂಡ ಈ ಚಿತ್ರದಲ್ಲಿ ಕೂಡ ತಾವು ನೋಡಬಹುದು. ಎ ಬಟಲ್ ಇದೆ, ಬಿ ಬಟಲ್ ಇದೆ. ಎರಡೂ ಬಟ್ಟಗಳಿಗೆ ಏನ್ ಮಾಡಿದ್ದಾರೆ, ಈಗ ಹಿಟ್ಟು ಹಾಕಿದ್ದಾರೆ, ಸಕ್ಕರೆ ಹಾಕಿದ್ದಾರೆ. ಬಟ್ ಎ ಪಾತ್ರೆಗೆ ಇದು ಉಬ್ಬಿದೆ, ಇದು ಉಬ್ಬಿಲ್ಲ. ಯಾಕಂದ್ರೆ ಎ ಪಾತ್ರೆಯ ಒಳಗಡೆ ಈಸ್ಟ್ ಕೂಡ ಸೇರಿಸಿದ್ದಾರೆ. ಈಸ್ಟ್ ಸೇರಿಸಿ, ನೀರು ಸೇರಿಸಿ, ಹಿಟ್ಟಿಗೆ ಸಕ್ಕರೆ ಹಾಕಿ ಈಸ್ಟ್ ಅನ್ನು ಸೇರಿಸಿದಾರಲ್ಲ, ಇದು ಉಬ್ಬಿದೆ. ಬಟ್ ಇದಕ್ಕೂ ನೀರಿದೆ, ಇಲ್ಲಿ ಹಿಟ್ಟಿದೆ, ಸಕ್ಕರೆ ಇದೆ. ಬಟ್ ಇಲ್ಲಿ ಈ ಪಾತ್ರೆಯ ಒಳಗಡೆ ಏನಿಲ್ರಿ, ಈಸ್ಟ್ ಇಲ್ಲ. ಸೊ ಈಸ್ಟ್ ಇಲ್ಲ, ಹಾಗಾಗಿ ಇದು ಒಂದು ಹಿಟ್ಟು ಏನಾಗಿಲ್ಲ, ಉಬ್ಬಿಲ್ರಿ. ಸೊ ಈ ಹಿಟ್ಟು ಏನಾಗಿದ್ರೆ ಇಲ್ಲಿ ಉಬ್ಬಿರ್ತದೆ. ಸೊ ಉಬ್ಬಿರುವ ಯಾಕೆ ಉಬ್ಬಿದೆಯಪ್ಪ ಅಂದ್ರೆ ಈಸ್ಟ್ ಅಲ್ಲಿ ಉಸಿರಾಟ ಕ್ರಿಯೆ ನಡೆಸ್ತದೆ. ಸೊ ಉಸಿರಾಟ ಕ್ರಿಯೆ ನಡೆಸುವುದರಿಂದ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಓಕೆ, ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಅದು ಅನಿಲ, ಅದು ಹೊರಗಡೆ ಬರೋದಕ್ಕೆ ಟ್ರೈ ಮಾಡುತ್ತೆ. ಸೊ ಆ ಹಿಟ್ಟಿನಿಂದ ಅದು ಹೊರಗಡೆ ಬರುವಾಗ ಅಲ್ಲಿ ಗುಳ್ಳೆಗಳು ಉಂಟಾಗ್ತವ. ಸೊ ಹಿಟ್ಟಿನಲ್ಲಿ ಗುಳ್ಳೆಗಳು ಮೂಡ್ಕೊಂಡು ಹಿಟ್ಟು ಉಬ್ಬಿ ಅದು ಮೇಲೆ ಬರ್ತದ್ರಿ. ಸೊ ಆ ಒಂಥರ ಉಬ್ಬಿರುವ ಹಿಟ್ಟಿನಿಂದ ನಾವು ಏನ್ ಪದಾರ್ಥಗಳು ಮಾಡ್ಕೋತೀವಲ್ಲ, ಅವು ಕೂಡ ಗುಳ್ಳೆಗಳನ್ನು ಒಳಗೊಂಡಿರ್ತಾವ, ಮೃದುವಾಗಿರ್ತಾವ, ತಿನ್ನಕ್ಕೆ ಮೆತ್ತಗಿರ್ತಾವ. ಸೊ ಈ ರೀತಿಯಲ್ಲಿ ಅಷ್ಟೇ ಅಲ್ಲ, ಈ ಸಸ್ಯಗಳ ಸೂಕ್ಷ್ಮಾಣುಜೀವಿಗಳಿಂದ ನಮಗೆ ಇನ್ನೊಂದು ಉಪಯೋಗ ಏನಿದೆಪ್ಪ ಅಂದ್ರೆ ಈ ಮಣ್ಣಿನಲ್ಲಿರುವಂತಹ ಸಾರಜನಕದ ಸ್ಥಿರೀಕರಣವನ್ನು ಕೂಡ ಅವು ಮಾಡ್ತಾವ್ರೆ. ಹೇಗೆ? ದ್ವಿದಳ ಧಾನ್ಯಗಳ ಬೇರುಗಳಲ್ಲಿರುವಂತಹ ರೈಜೋಬಿಯಂ ಬ್ಯಾಕ್ಟೀರಿಯಾಗಳು ವಾತಾವರಣದ ಸಾರಜನಕವನ್ನು ಹೀರಿ ಮಣ್ಣಿನಲ್ಲಿ ಸ್ಥಿರೀಕರಿಸುವ ಮೂಲಕ ಬೆಳೆ ಚೆನ್ನಾಗಿ ಬರಲು ಸಹಾಯ ಮಾಡ್ತವೆ. ಈ ತರ ಏನ್ ದ್ವಿದಳ ಸಸ್ಯಗಳಿರ್ತಾವ, ಅವುಗಳ ಬೇರುಗಳ ಗಂಟುಗಳಲ್ಲಿ ರೈಜೋಬಿಯಂ ಬ್ಯಾಕ್ಟೀರಿಯಾಗಳು ಇರ್ತಾವ್ರಿ. ಈ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ವಾತಾವರಣದಿಂದ ನೈಟ್ರೋಜನ್ ಅನ್ನು ಹೀರಿಕೊಂಡು ಮಣ್ಣಿಗೆ ಸೇರಿಸ್ತಾವ್ರಿ. ಮಣ್ಣಿಗೆ ಸೇರಿಸಿದಾಗ ಅವು ಬೇರುಗಳು ಅವುಗಳನ್ನು ಅವಾಗ ಹೀರಿಕೊಂಡು ಆ ಸಸ್ಯ ಕೂಡ ಚೆನ್ನಾಗಿ ಬೆಳೀತದ. ಮತ್ತ ಅದರ ಪಕ್ಕದಲ್ಲಿ ನೀವು ಇನ್ನೊಂದು ಏಕದಳ ಬೆಳೆಯನ್ನು ಬೆಳೆದಿದ್ರೆ ಆ ಏಕದಳ ಬೆಳೆಗಳು ಕೂಡ ಚೆನ್ನಾಗಿ ಬೆಳಿತಾವ. ಅಥವಾ ಮುಂದಿನ ಸಲ ನೀವೇನಾದ್ರೂ ಏಕದಳ ಧಾನ್ಯಗಳನ್ನು ಬೆಳೆದಿದ್ರೆ ಅವಾಗ ಅವು ಚೆನ್ನಾಗಿ ಬೆಳಿತಾವ. ಒಟ್ಟಿನಲ್ಲಿ ವಾತಾವರಣದಿಂದ ನೈಟ್ರೋಜನ್ ಅನ್ನು ಹೀರಿಕೊಂಡು ಅದು ಚೆನ್ನಾಗಿ ಆ ಸಸ್ಯ ಕೂಡ ಚೆನ್ನಾಗಿ ಬೆಳೀತದ. ಅದ್ರ ಜೊತೆಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕೂಡ ಅದು ಹೆಚ್ಚಿಗೆ ಮಾಡ್ತಾ ಇರ್ತಾವ. ಯಾವುದು? ದ್ವಿದಳ ಸಸ್ಯಗಳ ಬೇರಿನ ಗಂಟುಗಳಲ್ಲಿರುವಂತಹ ರೈಜೋಬಿಯಂ ಬ್ಯಾಕ್ಟೀರಿಯಾಗಳು. ಈ ಚಿತ್ರದಲ್ಲಿ ನೀವು ಅಲಸಂದೆ ಸಸ್ಯದ ಬೇರುಗಳನ್ನ ನೋಡಬಹುದು. ಈ ಬೇರುಗಳಲ್ಲಿ ಸಣ್ಣ ಗಂಟುಗಳಿವೆ. ಇವುಗಳಲ್ಲಿ ರೈಜೋಬಿಯಂ ಬ್ಯಾಕ್ಟೀರಿಯಾಗಳಿರ್ತವೆ. ಈ ಬ್ಯಾಕ್ಟೀರಿಯಾಗಳು ಪರಿಸರದಿಂದ ಇಲ್ಲಿ ತನಕ ನಾವು ಸೂಕ್ಷ್ಮಾಣುಜೀವಿಗಳ ಈ ಒಂದು ಉಪಯೋಗಗಳನ್ನು ಕೂಡ ನೋಡಿದ್ವಿ. ಈ ಅಗೋಚರ ಜೀವ ಜಗತ್ತು ನಮ್ಮ ಬರಿಗಣಿನ ಆಚೆಯ ಪಾಠದಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.